Hi students, I am back with our chapter which I has to continue, that is atmosphere. Okay, I had completed half of this chapter in my first video and I am continuing this chapter. Okay, I had completed till isobars, so I am continuing with the wind. Okay, now let's start it. Okay, wind is the horizontal movement of the air on the surface of the earth. Wind blows on the earth due to rotation of the earth and difference in pressure. Okay, now what is wind? Wind is the horizontal rotation of the earth. Okay, horizontal movement of the air. Okay, ಮಕ್ಕಳೇ ಹಾರಿಜಾಂಟಲ್ ಅಂದರೆ ಈ ಥರ. ಓಕೆನಾ, ಹಾರಿಜಾಂಟಲ್. ವರ್ಟಿಕಲ್ ಅಂದರೆ ಇದು ಉದ್ದ. ಓಕೆನಾ, ಹಾರಿಜಾಂಟಲ್ ಅಂದರೆ ಇದು. ಆಯ್ತಾ, ಈ ಹಾರಿಜಾಂಟಲ್ ಮೂವ್ಮೆಂಟ್ ಏನಿರುತ್ತೆ ಏರ್ ಎಂದು, ಗಾಳಿದು ಹಾರಿಜಾಂಟಲ್ ಮೂವ್ಮೆಂಟ್ ನಾವು ವಿಂಡ್ ಅಂತ ಹೇಳ್ತೀವಿ. ವಿಂಡ್ ಯಾಕೆ ಬ್ಲೋ ಆಗುತ್ತೆ ಅಂದರೆ ಮಕ್ಕಳೇ, ಅರ್ತ್ ಏನಾಗುತ್ತೆ, ರೊಟೇಟ್ ಆಗುತ್ತೆ. ಆಯ್ತಾ, ರೊಟೇಟ್ ಆಗೋದ್ರಿಂದ, ರೊಟೇಷನ್ ಇಂದ ಏನಾಗುತ್ತೆ, ವಿಂಡು ಕೂಡ ಸುತ್ತಲೂ ರೊಟೇಟ್ ಬ್ಲೋ ಆಗುತ್ತೆ. ಓಕೆನಾ, ದ ಡೈರೆಕ್ಷನ್ ಆಫ್ ದ ವಿಂಡ್ ಇಸ್ ಶೋನ್ ಬೈ ಅನ್ ಇನ್ಸ್ಟ್ರೂಮೆಂಟ್. ಡೈರೆಕ್ಷನ್, ವಿಂಡು ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ ತೋರಿಸೋದು ಯಾವ ಇನ್ಸ್ಟ್ರೂಮೆಂಟ್ ಮಕ್ಕಳೇ, ವಿಂಡ್ ವೇನ್. ಆಯ್ತಾ, ವಿಂಡಿನ ಡೈರೆಕ್ಷನ್ ತೋರಿಸುವಂಥದ್ದು ವಿಂಡ್ ಡೈರೆಕ್ಷನ್ ತೋರಿಸುವಂಥದ್ದು ಯಾವುದು, ಇನ್ಸ್ಟ್ರೂಮೆಂಟ್ ವಿಂಡ್ ವೇನ್. ಓಕೆನಾ, ವಿಂಡ್ ವೇನ್. ಅಥವಾ ಇದನ್ನ ಇನ್ನೊಂದು ಹೆಸರಿಂದ ಕರಿತೀವಿ, ಅದನ್ನೇನು, ವೆದರ್ ಕಾಕ್. ವೆದರ್ ಕಾಕ್. ಓಕೆನಾ, ಇದೆರಡು ಹೆಸರು. ನೆಕ್ಸ್ಟ್ ಅನೋಮೀಟರ್. ಅನೋಮೀಟರ್ ಅನ್ನೋದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಈಸ್ ಯೂಸ್ ಟು ಮೆಷರ್ ದ ಸ್ಪೀಡ್ ಆಫ್ ದಿ ವಿಂಡ್. ಅನೋಮೀಟರ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾರೆ, ಅದು ಇನ್ಸ್ಟ್ರೂಮೆಂಟು. ಅದನ್ನ ಯಾಕೆ ಯೂಸ್ ಮಾಡ್ತಾರೆ, ಟು ಮೆಷರ್ ದ ಸ್ಪೀಡ್. ಓಕೆ, ಸ್ಪೀಡ್ನ ಮೆಷರ್ ಮಾಡೋದಕ್ಕೆ ವಿಂಡಿಂದು ಸ್ಪೀಡ್ ಆಫ್ wind is measured through anemometer. anemometer ಅಲ್ಲ, anemometer. ಓಕೆನಾ, anemometer. ನೆಕ್ಸ್ಟ್ ಇದೆಷ್ಟು ಆಯಿತು. ಟೈಪ್ಸ್ ಆಫ್ ವಿಂಡ್. ವಿಂಡ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ ಮಕ್ಕಳೇ? ವಿಂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಮೇಜರ್ ಟೈಪ್ಸ್. ದೇ ಆರ್ ಪ್ಲಾನೆಟರಿ ವಿಂಡ್ಸ್. ಫಸ್ಟ್ ಒನ್ ಬಂದ್ಬಿಟ್ಟು ವಿಂಡ್ಸ್ ಅಲ್ಲಿ, ಈಗ ನಾವು ವಿಂಡ್ಸ್ ಅಲ್ಲಿ ಫಸ್ಟ್ ಒಂದು ಯಾವ್ದು ಬರುತ್ತೆ, ಪ್ಲಾನೆಟರಿ ವಿಂಡ್ಸ್. ಫಸ್ಟ್ ಪ್ಲಾನೆಟರಿ ವಿಂಡ್ಸ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಇನ್ನ ಯಾವ್ದು ಬರುತ್ತೆ ನೋಡೋಣ. ಸೀಸನಲ್ ವಿಂಡ್ಸ್, ಲೋಕಲ್ ವಿಂಡ್ಸ್, ಸೈಕ್ಲೋನ್ ವಿಂಡ್ಸ್ ಅಂಡ್ ಆಂಟಿ ಸೈಕ್ಲೋನ್ ವಿಂಡ್ಸ್. ಪ್ಲಾನೆಟರಿ ವಿಂಡ್ಸ್, ಸೀಸನಲ್ ವಿಂಡ್ಸ್, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಲೋಕಲ್ ವಿಂಡ್ಸ್. ಫೋರ್ತ್ ಒಂದು ಬಂದ್ಬಿಟ್ಟು ಸೈಕ್ಲೋನ್ಸ್ and ಆಂಟಿ ಸೈಕ್ಲೋನ್ಸ್. ಎಷ್ಟು? 5 ಥರದ ಏನು ವಿಂಡ್ಸ್ ಇದೆ. ಸೈಕ್ಲೋನ್ಸ್ ಆ್ಯಂಡ್ ಆಂಟಿ ಸೈಕ್ಲೋನ್ಸ್ ಏನು ಲಾಸ್ಟ್ ಒನ್. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಪ್ಲಾನೆಟರಿ ವಿಂಡ್ಸ್ ಅಂದರೆ ಏನು, ನೆಕ್ಸ್ಟ್ ಸೀಸನಲ್ ವಿಂಡ್ಸ್ ಅಂದರೆ ಏನು, ಲೋಕಲ್ ವಿಂಡ್ಸ್ ಅಂದರೆ ಏನು, ಸೈಕ್ಲೋನ್ಸ್ ಅಂದರೆ ಏನು, ಆಂಟಿ ಸೈಕ್ಲೋನ್ಸ್ ಅಂದರೆ ಏನು ಅನ್ನೋದು. ಪ್ಲಾನೆಟರಿ ವಿಂಡ್ಸ್ ಅಂದರೆ ಮಕ್ಕಳೇ, ಪ್ಲಾನೆಟರಿ ವಿಂಡ್ಸ್ ಆರ್ ಕಾಲ್ಡ್ ಪರ್ಮನೆಂಟ್ ವಿಂಡ್ಸ್. ಇದನ್ನ ಪರ್ಮನೆಂಟ್ ವಿಂಡ್ಸ್ ಅಂತ ಹೇಳ್ತೀವಿ, ಆರ್ ಪ್ರಿವೇಲಿಂಗ್ ವಿಂಡ್ಸ್ ಅಂತ ಹೇಳ್ತೀವಿ, ಆರ್ ರೆಗ್ಯುಲರ್ ವಿಂಡ್ಸ್ ಅಂತ ಹೇಳ್ತೀವಿ. ಇದು ಬರ್ತಾನೆ ಇರುತ್ತೆ. ಆಯ್ತಾ, ವಿಚ್ ಬ್ಲೋ ಮೋರ್ ಆರ್ ಲೆಸ್ ಇನ್ ದ ಸೇಮ್ ಡೈರೆಕ್ಷನ್ ಥ್ರೂ ಔಟ್ ದ ಇಯರ್. ಇದೇನಾಗುತ್ತೆ, ಸೇಮ್ ಡೈರೆಕ್ಷನ್ ಅಲ್ಲಿ ಇಡೀ ವರ್ಷನೂ ವಿಂಡ್ ತಿರುಗ್ತಾನೆ ಇರುತ್ತೆ, ಗಾಳಿ ತಿರುಗ್ತಾನೆ ಇರುತ್ತೆ. ಓಕೆನಾ. ನೆಕ್ಸ್ಟ್, ದೀಸ್ ವಿಂಡ್ಸ್ ಪ್ಲೇ ಅ ಮೇಜರ್ ರೋಲ್ ಇನ್ ಕ್ಲೈಮೇಟ್ ಚೇಂಜ್. ಈ ವಿಂಡ್ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ಆಗೋದಕ್ಕೆ ಒಂದು ರೀಸನ್ ಆಗುತ್ತೆ. ಡೆಸರ್ಟ್ ಫಾರ್ಮೇಷನ್ ಆಗೋಕ್ಕೆ ಒಂದು ರೀಸನ್ ಆಗುತ್ತೆ. ಗೈಡ್ ನ್ಯಾವಿಗೇಷನ್, ಈಗೇನು ಟ್ರಾವೆಲರ್ಸ್ ಇದರಲ್ಲಿ ಶಿಪ್ಸಲ್ಲಿ ಟ್ರಾವೆಲ್ ಮಾಡ್ತಾರಲ್ಲ, ಅವರಿಗೆ ಒಂದು ಗೈಡ್ ಆಗುತ್ತೆ. ಆಯ್ತಾ, ಗೈಡ್ ಮಾಡುತ್ತೆ ನ್ಯಾವಿಗೇಷನ್ ರೂಟ್ಸ್ನ. ಓಕೆನಾ. ದೇರ್ ಆರ್ 3 ಟೈಪ್ಸ್ ಆಫ್ ಪ್ಲಾನೆಟರಿ ವಿಂಡ್ಸ್. ಪ್ಲಾನೆಟರಿ ವಿಂಡ್ಸ್ ಅಲ್ಲಿ ಮತ್ತೆ 3 ಟೈಪ್ಸ್ ಇದಾವೆ. ಟ್ರೇಡ್ ವಿಂಡ್ಸ್, ಆಂಟಿ ಟ್ರೇಡ್ ವಿಂಡ್ಸ್ ಆ್ಯಂಡ್ ಪೋಲಾರ್ ವಿಂಡ್ಸ್. ಓಕೆ, ಈ ಪ್ಲಾನೆಟರಿ ವಿಂಡ್ಸ್ ಅಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ. ಟ್ರೇಡ್ ವಿಂಡ್ಸ್, ಆಂಟಿ ಟ್ರೇಡ್ ವಿಂಡ್ಸ್ ಆ್ಯಂಡ್ ಪೋಲಾರ್ ವಿಂಡ್ಸ್.
ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೋಡೋಣ. ಟ್ರೇಡ್ ವಿಂಡ್ಸ್, ದೀಸ್ ವಿಂಡ್ಸ್ ಬ್ಲೋ ಫ್ರಮ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಟು ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸ್. ನಾನು ನಿಮಗೆ ಪ್ರೆಷರ್ ಎಕ್ಸ್ಪ್ಲೇನ್ ಮಾಡೋ ಟೈಮಿಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಇದು, ಹೌದಾ? ಇದು ನಮ್ಮ ಅರ್ತ್ ಅಂತ ಹೇಳಿದ್ರೆ ಇದರಲ್ಲಿ ಇಲ್ಲಿ ಬರುತ್ತೆ ಈಕ್ವಟೋರ್, ಆಯ್ತಾ? ಇದು ಈಕ್ವಟೋರಿನ ಲೋ ಪ್ರೆಷರ್ ಬೆಲ್ಟ್, ಆಯ್ತಾ? ಇಲ್ಲಿ ಬಂದ್ಬಿಟ್ಟು ಇದು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಇದು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್, ಇದು ಪೋಲಾರ್ ಹೈ ಪ್ರೆಷರ್ ಬೆಲ್ಟ್, ಹೌದಲ್ವಾ? ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಇದು ಈಕ್ವಟಾರ್, ಆಯ್ತಾ? ಅದನ್ನ ಇಲ್ಲಿ ಮತ್ತೆ ಹೇಳ್ತಿದ್ದಾರೆ ನೋಡಿ. ಇದು ವೆಸ್ಟರ್ನ್ ಏನು, ದೀಸ್ ವಿಂಡ್ಸ್ ಬ್ಲೋ ಫ್ರಮ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಟು ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ಸ್ ರೀಜನ್. ಇದೇನಾಗತ್ತೆ, ಇದು ಹೈ ಪ್ರೆಷರ್ ಬೆಲ್ಟ್ಸ್ ಅಲ್ವಾ, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಅಲ್ವಾ, ಇದು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್, ಇದು ಕೂಡ ಮತ್ತೆ ಇದು ಕೂಡ, ಹೌದಲ್ವಾ? ಇದೇನ್ ಮಾಡುತ್ತೆ, ಇಲ್ಲಿಂದ ವಿಂಡೋ ಈ ಈಕ್ವಟೋರಿಗೆ ಬ್ಲೋ ಆಗತ್ತೆ ಮಕ್ಕಳು, ಈ ಎರಡು ರೀಜನ್ ಇಂದ ಈಕ್ವಟೋರಿಗೆ. ಈಕ್ವಟೋರಲ್ಲಿ ಏನು ಲೋ ಪ್ರೆಷರ್, ಹೌದಲ್ವಾ? ಲೋ ಪ್ರೆಷರ್ ಬೆಲ್ಟಿಗೆ ಟ್ರಾವೆಲ್ ಮಾಡುತ್ತೆ. ನೆಕ್ಸ್ಟ್, ದೇರ್ ಆರ್ ಫ್ರಮ್ ಸೌತ್ ವೆಸ್ಟ್, ದ ಟ್ರೇಡ್ ವಿಂಡ್ ಇನ್ ದ ನಾರ್ತನ್ ಹೆಮಿಸ್ಫಿಯರ್ ಬ್ಲೋ ಫ್ರಮ್ ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್. ನಾರ್ತನ್ ಹೆಮಿಸ್ಫಿಯರ್ ಅಲ್ಲಿ ಏನಾಗುತ್ತೆ, ನಾರ್ತ್ ಈಸ್ಟ್ ಇಂದ ಸೌತ್ ವೆಸ್ಟಿಗೆ, ಆಯ್ತಾ? ನೆನ್ಪಿಟ್ಕೊಳ್ಳಿ, ನಾರ್ತ್ ಈಸ್ಟ್ ಇಂದ ಸೌತ್ ವೆಸ್ಟಿಗೆ ಏನಾಗುತ್ತೆ, ವಿಂಡ್ ಬ್ಲೋ ಆಗುತ್ತೆ. ನೆಕ್ಸ್ಟ್, ಇನ್ ಸದರ್ನ್ ಹೆಮಿಸ್ಫಿಯರ್, ಈ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಏನಾಗುತ್ತೆ, ದೇ ಬ್ಲೋ ಫ್ರಮ್ ಸೌತ್ ವೆಸ್ಟ್ ಟು ನಾರ್ತ್ ಈಸ್ಟ್, ಸೌತ್ ವೆಸ್ಟ್ ಇಂದ ನಾರ್ತ್ ಈಸ್ಟ್ ಗೆ ವಿಂಡ್ ಬ್ಲೋ ಆಗುತ್ತೆ. ನೆಕ್ಸ್ಟ್ ಹೋಗೋಣ, ವೆಸ್ಟರ್ನ್ ಲೈಸ್ ಆರ್ ಆಂಟಿ ಟ್ರೇಡ್ ವಿಂಡ್ಸ್. ಆಂಟಿ ಟ್ರೇಡ್ ವಿಂಡ್ಸ್ ಅಂದ್ರೆ ಏನು ಅಂತ. ದೀಸ್ ವಿಂಡ್ಸ್ ಬ್ಲೋ ಫ್ರಮ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಟು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸ್, ಓಕೆನಾ? ಈ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಏನಿದೆಯಲ್ಲ, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸು, ಇಲ್ಲಿಂದ ಇದೇನು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಅಲ್ವಾ, ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್, ಇದು ಕೂಡ ಮತ್ತೆ ಇದು ಕೂಡ. ಇಲ್ಲಿಂದ ವಿಂಡು ಇಲ್ಲಿಗೂ ಬ್ಲೋ ಆಗುತ್ತೆ, ಆಯ್ತಾ? ಇದೇ ಇಲ್ಲಿ ಹೇಳ್ತಿದ್ದಾರೆ. ಇದನ್ನ ವೆಸ್ಟರ್ನ್ ಲೈಸ್ ಆರ್ ಆಂಟಿ ಟ್ರೇಡ್ ವಿಂಡ್ಸ್ ಅಂತ ಹೇಳ್ತಾರೆ. ದೀಸ್ ವಿಂಡ್ಸ್ ಬ್ಲೋ ಫ್ರಮ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ಸ್ ಟು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸ್. ದೀಸ್ ಆರ್ ಫ್ರಮ್ ಸೌತ್ ವೆಸ್ಟ್ ಟು ನಾರ್ತ್ ಈಸ್ಟ್, ಆಯ್ತಾ? ಇದು ನೆನ್ಪಿಟ್ಕೊಳ್ಬೇಕು ಮಕ್ಕಳೇ. ಎಲ್ಲಿಂದ ಸೌತ್ ವೆಸ್ಟ್ ಇಂದ ನಾರ್ತ್ ಈಸ್ಟ್ ಇಂದ ನಾರ್ತನ್ ಹೆಮಿಸ್ಫಿಯರ್ ಅಲ್ಲಿ ಸೌತ್ ವೆಸ್ಟ್ ಇಂದ ನಾರ್ತ್ ಈಸ್ಟ್ ವರೆಗೆ ಗಾಳಿ ಬೀಸುತ್ತೆ. ಅಂಡ್ ನಾರ್ತ್ ವೆಸ್ಟ್ ಟು ಸೌತ್ ಈಸ್ಟ್ ಇನ್ ಸದರ್ನ್ ಹೆಮಿಸ್ಫಿಯರ್, ನಾರ್ತ್ ವೆಸ್ಟ್ ಇಂದ ಸೌತ್ ಈಸ್ಟ್ ಗೆ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಗಾಳಿ ಬೀಸುತ್ತೆ. ದ ವೆಸ್ಟರ್ನ್ ಲೈಸ್ ಆಫ್ ದಿ ಸದರ್ನ್ ಹೆಮಿಸ್ಫಿಯರ್ ಆರ್ ವೆರಿ ಸ್ಟ್ರಾಂಗ್, ಆಯ್ತಾ? ಇದೇನು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಈ ಹೆಮಿಸ್ಫಿಯರ್ ಅಲ್ಲಿ. ಹೆನ್ಸ್ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಜಾಸ್ತಿ ಗಾಳಿ ಇದೆಲ್ಲ ಇರೋದ್ರಿಂದ ಇದಕ್ಕೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ದೇ ಆರ್ ಕಾಲ್ಡ್ ರೋರಿಂಗ್ 40s. ಓಕೆ, 40 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಇಲ್ಲಿ ಏನ್ ಬರುತ್ತಲ್ಲ, ಈ ಈಕ್ವಟೋರ್ ಆದ್ಮೇಲೆ ಇಲ್ಲಿ ಸೌತ್ ಅಲ್ಲಿ 40 ಡಿಗ್ರಿ ಲ್ಯಾಟಿಟ್ಯೂಡ್ ಏನ್ ಬರುತ್ತಲ್ಲ, ಅದನ್ನ ರೋರಿಂಗ್ 40s ಅಂತ ಹೇಳ್ತೀವಿ. 40 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್. ರೋರಿಂಗ್ ಅಂದ್ರೆ ಏನು ಮಕ್ಕಳಿಗೆ? ರೋರಿಂಗ್ ಅಂತ ಹೇಳ್ಬಿಟ್ರೆ ಕನ್ನಡದಲ್ಲಿ ಘರ್ಜನೆ ಅಂತ ಹೇಳ್ತೀವಲ್ಲ ಅದು, ಆಯ್ತಾ? ಘರ್ಜನೆ ಆಗಿರುವಂತಹ 40s. ನೆಕ್ಸ್ಟ್, ಫ್ಯೂರಿಯಸ್ 50s. 50 ಡಿಗ್ರಿಗೆ ಇಲ್ಲಿ 50 ಡಿಗ್ರಿ ಬರುತ್ತಲ್ಲ, ಅದನ್ನ ಫ್ಯೂರಿಯಸ್ 50s ಅಂತ ಕರಿತೀವಿ. ನೆಕ್ಸ್ಟ್ 60 ಡಿಗ್ರಿಗೆ ಬಂದ್ಬಿಟ್ಟು ಏನಂತ ಕರಿತೀವಿ ನಾವು, ಶ್ರಿಂಕಿಂಗ್ 60s ಅಂತ ಕರಿತೀವಿ, ಆಯ್ತಾ? ಶ್ರಿಂಕಿಂಗ್ ಅಂದ್ರೆ ಕಿರ್ಚಾಡುವಂಥದ್ದು, ಆಯ್ತಾ? ಅದು ಆಯ್ತಾ. ಆಮೇಲೆ ಫ್ಯೂರಿಯಸ್ ಅಂತ ಹೇಳಿದ್ರೆ ಉಗ್ರವಾಗಿ ಅಂತ ಹೇಳ್ತೀವಲ್ಲ ಅದು, ಉಗ್ರವಾದ ಅಂತ ಹೇಳ್ತೀವಲ್ಲ ಅದು, ಆಯ್ತಾ? ಇದನ್ನ 3 ಹೆಸರುಗಳನ್ನ ಇಟ್ಟಿದ್ದಾರೆ. ಯಾವುದು? ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ. ಇದಿಷ್ಟು ಆಯ್ತು ವೆಸ್ಟರ್ನ್ ಲೈಸ್ ಆರ್ ಆಂಟಿ ಟ್ರೇಡ್ ವಿಂಡ್ಸ್ ಬಗ್ಗೆ. ನೆಕ್ಸ್ಟ್ ಹೋಗೋಣ, ಪೋಲಾರ್ ವಿಂಡ್ಸ್. ದೇರ್ ಆರ್ ಆಲ್ಸೋ ಕಾಲ್ಡ್ ಈಸ್ಟರ್ ಲೈಸ್, ಆಯ್ತಾ? ಇದನ್ನ ಯಾಕೆ ಈಸ್ಟರ್ ಲೈಸ್ ಅಂತ ಹೇಳ್ತಾರೆ ಅಂದ್ರೆ, ಪೋಲಾರ್ ವಿಂಡ್ಸ್ ನ ಮಕ್ಕಳೇ, ಇದು ಏನಾಗತ್ತೆ, ಈಸ್ಟ್ ಇಂದ ವೆಸ್ಟಿಗೆ ಗಾಳಿ ಬೀಸುತ್ತೆ, ಆಯ್ತಾ? ಅದಕ್ಕೆ ಇದನ್ನ ಈಸ್ಟರ್ ಲೈಸ್ ಅಂತ ಹೇಳ್ತಾರೆ. ಈಸ್ಟ್ ಅಲ್ಲಿ ಈ ಗಾಳಿ ಇರುತ್ತೆ, ಆದ್ರೆ ಬೀಸೋದು ವೆಸ್ಟ್ ಕಡೆಗೆ ಬೀಸುತ್ತೆ, ಈಸ್ಟ್ ಇಂದ ವೆಸ್ಟ್ ಕಡೆಗೆ ಬೀಸುತ್ತೆ. ದೀಸ್ ವಿಂಡ್ಸ್ ಬ್ಲೋ ಫ್ರಮ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ಸ್ ಟು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸ್, ಆಯ್ತಾ? ಇದೆಲ್ಲಿಂದ ಬೀಸುತ್ತೆ? ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ಸ್ ಇಂದ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸ್ ಗೆ ಗಾಳಿ ಬೀಸುತ್ತೆ. ಇದು ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ಸ್, ಹೌದಲ್ವಾ ಮಕ್ಕಳೇ? ಇದು ಮತ್ತೆ ಇದು, ಆಯ್ತಾ? ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಏನಿದು ಪೋಲಾರ್ ಹೈ ಪ್ರೆಷರ್ ಬೆಲ್ಟ್ಸ್ ಇದು.
ಇಲ್ಲಿಂದ ಏನು ಗಾಳಿ ಬೀಸುತ್ತೆ, ಇಲ್ಲಿ ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸ್ಗೆ ಗಾಳಿ ಬೀಸುತ್ತೆ. ನೆಕ್ಸ್ಟ್ ದೇ ಬ್ಲೋ ಫ್ರಮ್ ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್. ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ನಾರ್ತ್ ಈಸ್ಟ್ ಸೈಡ್ ಇಂದ ಸೌತ್ ವೆಸ್ಟ್ ಗೆ ಬೀಸುತ್ತೆ. ನೆಕ್ಸ್ಟ್ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸೌತ್ ಈಸ್ಟ್ ಇಂದ ನಾರ್ತ್ ವೆಸ್ಟ್ ಗೆ ಬೀಸುತ್ತೆ. ದೇರ್ ಆರ್ ಕೋಲ್ಡ್ ಡ್ರೈ ವಿಂಡ್ಸ್ ಬ್ಲೋಯಿಂಗ್ ಫ್ರಮ್ ದ ಪೋಲಾರ್ ಐಸ್ ಕ್ಯಾಪ್ಸ್. ಐಸ್ ಕ್ಯಾಪ್ಸ್ ಮೇಲಿಂದ ಬರುವಂತ ಗಾಳಿ ಅಲ್ಲಿನ ಮಾಯಿಶ್ಚರ್ ಕಂಟೆಂಟ್ ನ ತಗೊಂಡ್ರೆ ಐಸ್ ತಣ್ಣಗಿರುತ್ತೆ, ಹೌದಲ್ವಾ, ಗಾಳಿನೂ ಕೂಡ ತಣ್ಣಗೆ ಬರುತ್ತೆ. ಸೀಸನಲ್ ವಿಂಡ್ಸ್. ನೆಕ್ಸ್ಟ್ ಹೋಗೋಣ, ಈಗ ನಾವು ಪ್ಲಾನೆಟರಿ ವಿಂಡ್ಸ್ ಆಯ್ತು. ನೆಕ್ಸ್ಟ್ ಈಗ ನಾವು ಸೀಸನಲ್ ವಿಂಡ್ಸ್ ಗೆ ಹೋಗೋಣ. ಸೀಸನಲ್ ವಿಂಡ್ಸ್ ಆರ್ ಆಲ್ಸೋ ಕಾಲ್ಡ್ ಪೀರಿಯಾಡಿಕ್ ವಿಂಡ್ಸ್. ಪೀರಿಯಾಡಿಕ್ ವಿಂಡ್ಸ್ ಅಂದ್ರೆ ಮಕ್ಕಳು ಇದು ಒಂದು ಅವಧಿಯಲ್ಲಿ ಒಂದು ಟೈಮ್ ಅಲ್ಲಿ ನಡೆಯುತ್ತಲ್ಲ, ಅದನ್ನ ಪೀರಿಯಾಡಿಕ್ ಅಂತ ಹೇಳ್ತೀವಿ. ಆ ಒಂದು ಟೈಮ್ ಅಲ್ಲಿ ಬರುವಂತಹ ವಿಂಡ್ಸ್ ಯಾವುದು? ಸೀಸನಲ್ ವಿಂಡ್ಸ್. ಸೀಸನ್ ಅಲ್ಲಿ ಬರುವಂತಹ ವಿಂಡ್ಸ್. ದೀಸ್ ವಿಂಡ್ಸ್ ಚೇಂಜ್ ದೇರ್ ಡೈರೆಕ್ಷನ್ ಪೀರಿಯಾಡಿಕಲಿ ಆರ್ ಸೀಸನಲಿ. ಸೀಸನ್ ಚೇಂಜ್ ಆದಾಗ ಈ ವಿಂಡ್ಸ್ ಕೂಡ ಚೇಂಜ್ ಆಗುತ್ತೆ. ದ ಮಾನ್ಸೂನ್ ವಿಂಡ್ಸ್ ಆಫ್ ಇಂಡಿಯಾ ಆರ್ ದ ಟಿಪಿಕಲ್ ಪೀರಿಯಾಡಿಕ್ ವಿಂಡ್ಸ್. ಈ ಮಾನ್ಸೂನ್ ವಿಂಡ್ಸ್ ಏನ್ ಬರುತ್ತಲ್ಲ ಅದನ್ನೇ ನಾವು ಪೀರಿಯಾಡಿಕ್ ವಿಂಡ್ಸ್ ಅಂತ ಕರಿತೀವಿ ಇಂಡಿಯಾದ್ರಲ್ಲಿ. ಅದು ಯಾವಾಗ ಬರುತ್ತೆ? ಜೂನ್ ಟು ಸೆಪ್ಟೆಂಬರ್ ಬರುತ್ತೆ. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಇನ್ ಇಂಡಿಯಾ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಆಯ್ತಾ. ಸೌತ್ ವೆಸ್ಟ್ ಇಂಡಿಯಾದ್ರಲ್ಲಿ ಇದು ಇಂಡಿಯಾ ಅಂದ್ರೆ ಮಕ್ಕಳೇ ಇದು ಆಯ್ತಾ. ಇದೇನಿದು ಸೌತ್ ವೆಸ್ಟ್, ಹೌದಲ್ವಾ. ಇಲ್ಲೇ ಬರುತ್ತೆ ನಮ್ಮ ಕರ್ನಾಟಕ ಕೂಡ, ಕರ್ನಾಟಕ ಕೇರಳ ಎಲ್ಲ ಆಯ್ತಾ. ಇದ್ರ ಬಗ್ಗೆನೇ ಹೇಳ್ತಿರೋದು. ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಬ್ಲೋ ಫ್ರಮ್ ಸೌತ್ ವೆಸ್ಟ್ ಟು ನಾರ್ತ್ ಈಸ್ಟ್. ಈ ಸೌತ್ ವೆಸ್ಟ್ ಇಂದ ಈ ಕಡೆ ಬರುತ್ತಲ್ಲ ಪಾರ್ಟ್ ಆಯ್ತಾ, ಮಯನ್ಮಾರ್ ಸಿಕ್ಕಿಂ ಎಲ್ಲ ನಾರ್ತ್ ಈಸ್ಟ್ ಕಡೆಗೆ ಏನಾಗುತ್ತೆ, ಇಲ್ಲಿಂದ ಅಲ್ಲಿಗೆ ಗಾಳಿ ಬೀಸುತ್ತೆ ಅಂತ ಹೇಳ್ತಿದ್ದಾರೆ. ಸೌತ್ ವೆಸ್ಟ್ ಡೈರೆಕ್ಷನ್. ನೆಕ್ಸ್ಟ್ ನಾರ್ತ್ ಈಸ್ಟ್ ಮಾನ್ಸೂನ್ ವಿಂಡ್ಸ್ ಬ್ಲೋ ಫ್ರಮ್ ನಾರ್ತ್ ಈಸ್ಟ್. ಆಮೇಲೆ ಏನಾಗುತ್ತೆ, ನಾರ್ತ್ ಈಸ್ಟ್ ಇಂದ ಸೌತ್ ವೆಸ್ಟ್ ಗೆ ಸೆಪ್ಟೆಂಬರ್ ಟು ಡಿಸೆಂಬರ್ ಅಲ್ಲಿ ನಾರ್ತ್ ಈಸ್ಟ್ ಇಂದ ಸೌತ್ ವೆಸ್ಟ್ ಗೆ ಗಾಳಿ ಬೀಸುತ್ತೆ. ಫಸ್ಟ್ ಏನು ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಏನು ಇಲ್ಲಿಂದ ಗಾಳಿ ಇಲ್ಲಿಗೆ ಬೀಸುತ್ತೆ ಆಯ್ತಾ. ಅದೇ ನೆಕ್ಸ್ಟ್ ಆಮೇಲೆ ಸೆಪ್ಟೆಂಬರ್ ಇಂದ ಡಿಸೆಂಬರ್ ವರೆಗೆ ನಾರ್ತ್ ಈಸ್ಟ್ ಇಂದ ಗಾಳಿ ಈ ಕಡೆಗೆ ಬೀಸುತ್ತೆ ಆಯ್ತಾ. ಇದೆ ಇಷ್ಟು ಮಾನ್ಸೂನ್ ವಿಂಡ್ಸ್ ಬಗ್ಗೆ ಕೊಟ್ಟಿರುವ, ಸೀಸನಲ್ ವಿಂಡ್ಸ್ ಬಗ್ಗೆ ಕೊಟ್ಟಿರುವಂಥದ್ದು, ಮಾನ್ಸೂನ್ ಅಲ್ಲಿ ಆಗುವಂಥದ್ದು. ನೆಕ್ಸ್ಟ್ ಹೋಗೋಣ ಲೋಕಲ್ ವಿಂಡ್ಸ್. ಥರ್ಡ್ ಒನ್ ಏನಿದೆ, ಲೋಕಲ್ ವಿಂಡ್ಸ್. ಲೋಕಲ್ ವಿಂಡ್ಸ್ ಆಲ್ಸೋ ನೋನ್ ಆಸ್ ಪೀರಿಯಾಡಿಕ್ ವಿಂಡ್ಸ್ ಆರ್ ದ ರಿಸಲ್ಟ್ ಆಫ್ ವೇರಿಯೇಷನ್ ಇನ್ ಲೋಕಲ್ ಟೆಂಪರೇಚರ್. ಈ ಲೋಕಲ್ ವಿಂಡ್ಸ್ ಏನಾದರೂ ಚೇಂಜಸ್ ಆದಾಗ ಬರುವಂತಹ ವಿಂಡ್ಸ್. ಏನ್ ಚೇಂಜಸ್ ಆದಾಗ ಬರುತ್ತೆ? ಲೋಕಲ್ ಟೆಂಪರೇಚರ್ ಚೇಂಜ್ ಆದಾಗ ಬರುತ್ತೆ, ಪ್ರೆಷರ್ ಆದಾಗ ಆಗುತ್ತೆ, ಹ್ಯೂಮಿಡಿಟಿ ಅಂದ್ರೆ ಮಕ್ಕಳೇ ವಾಟರ್ ಕಂಟೆಂಟ್ ಇನ್ ದ ಏರ್ ಆಯ್ತಾ. ವಾಟರ್ ಕಂಟೆಂಟ್ ಏನಿರುತ್ತೆ ಏರ್ ಅಲ್ಲಿ ಅದನ್ನ ಹ್ಯೂಮಿಡಿಟಿ ಅಂತ ಹೇಳ್ತೀವಿ, ಅದರಿಂದ ಆಗುತ್ತೆ. ಟರ್ನ್ ಆರ್ ಆಟ್ರಿಬ್ಯೂಟ್ ಟು ದ ಫಾರ್ಮೇಶನ್ ಆಫ್ ಏರ್ ಕರೆಂಟ್ಸ್. ಇದೆಲ್ಲ ಏನಾಗುತ್ತೆ, ಏರ್ ಕರೆಂಟ್ಸ್ ನ ಫಾರ್ಮ್ ಮಾಡುತ್ತೆ. ಏರ್ ಕರೆಂಟ್ಸ್ ಅಂದ್ರೆ ಏನು ಮಕ್ಕಳೇ? ಮೂವ್ಮೆಂಟ್ ಆಫ್ ಏರ್, ಕಂಟಿನ್ಯೂಸ್ ಆಗಿ ಏರಿನ ಮೂವ್ಮೆಂಟ್ ಆಗುತ್ತಲ್ಲ ಅದನ್ನ ನಾವು ಏನಂತೀವಿ, ಅಟ್ಮಾಸ್ಫಿಯರ್ ಅಲ್ಲಿ ಏರ್ ಕರೆಂಟ್ಸ್ ಅಂತ ಹೇಳ್ತೀವಿ. ಕ್ರಾಸಿಂಗ್ ಮೌಂಟೇನ್ಸ್, ರೇಂಜಸ್, ವ್ಯಾಲೀಸ್ ಅಂಡ್ ಅದರ್ ರಿಲೀಫ್ ಬ್ಯಾರಿಯರ್ಸ್. ದ ಇಂಪಾರ್ಟೆಂಟ್ ಪೀರಿಯಡ್ ಅಂಡ್ ಲೋಕಲ್ ವಿಂಡ್ಸ್ ಆರ್ ಲ್ಯಾಂಡ್ ಬ್ರೀಸ್. ಇದ್ರಲ್ಲೆಲ್ಲ ಈ ಲೋಕಲ್ ವಿಂಡ್ಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ? ಲ್ಯಾಂಡ್ ಬ್ರೀಸ್. ಲ್ಯಾಂಡ್ ಬ್ರೀಸ್ ಅಂದ್ರೆ ಮಕ್ಕಳೇ ಏನ್ ಗೊತ್ತಾ, ಈ ರಾತ್ರಿ ಟೈಮಲ್ಲಿ ಏನು ಇದರಿಂದ ಲ್ಯಾಂಡ್ ಇಂದ ವಿಂಡ್ ಸಿ ಅಥವಾ ವಾಟರ್ ಕಡೆ ಏನಾದ್ರು ವಾಟರ್ ಬಾಡಿ ಇರೋ ಕಡೆ ಹೋಗುತ್ತಲ್ಲ ಅದನ್ನ ಲ್ಯಾಂಡ್ ಬ್ರೀಸ್ ಅಂತ ಹೇಳ್ತೀವಿ. ಸಿಯಿಂದ ಏನು ಲ್ಯಾಂಡ್ ಇಂದ ಏನು ಸಿ ಕಡೆಗೆ ಹೋಗುವಂತಹ ವಿಂಡ್ ನ ನಾವು ಲ್ಯಾಂಡ್ ಬ್ರೀಸ್ ಅಂತ ಹೇಳ್ತೀವಿ. ಯಾವಾಗ? ರಾತ್ರಿ ಟೈಮಲ್ಲಿ, ಓಕೆನಾ. ಅದೇ ನಾವು ಇನ್ನೊಂದು ಬರುತ್ತೆ ಸಿ ಬ್ರೀಸ್ ಅಂತ. ದಿನ ಟೈಮಲ್ಲಿ ಏನಾಗುತ್ತೆ, ಸಿ ಹತ್ರದಿಂದ ವಿಂಡ್ ಏನಾಗುತ್ತೆ ಲ್ಯಾಂಡಿಗೆ ಬರುತ್ತೆ, ಅದನ್ನ ನಾವು ಸಿ ಬ್ರೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ ಮೌಂಟೇನ್ ಬ್ರೀಸ್, ಓಕೆನಾ. ಮೌಂಟೇನ್ ಬ್ರೀಸ್ ಅಂದ್ರೆ ಮೌಂಟೇನ್ ಮೇಲಿಂದ ಗಾಳಿ ಏನಾಗುತ್ತೆ ಕೆಳಗಡೆ ವ್ಯಾಲೀಸ್ ಕಡೆಗೆ ಬರುತ್ತೆ. ಆಮೇಲೆ ಬರುತ್ತೆ ವ್ಯಾಲೀಸ್ ಬ್ರೀಸ್. ವ್ಯಾಲೀಸ್ ಬ್ರೀಸ್ ಇಂದ ಏನಾಗುತ್ತೆ ಗಾಳಿ ಮೌಂಟೇನ್ ಕಡೆಗೆ ಹೋಗುತ್ತಲ್ಲ ಅದನ್ನ ನಾವು ವ್ಯಾಲೀಸ್ ಬ್ರೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಂಡ್ ಅದರ್ ಫ್ಯೂ ವಿಂಡ್ಸ್, ಇನ್ನ ಒಂಚೂರು ವಿಂಡ್ಸ್ ಇದಾವೆ. ಲೂ ಅಂತ ಹೇಳ್ತಾರೆ ಇಂಡಿಯಾದ್ರಲ್ಲಿ. ಆಮೇಲೆ ಚಿನೋಕ್ ಅಂತ ಹೇಳ್ತಾರೆ, ಆರ್ ಸ್ನೋ ಈಥರ್ ಅಂತ ಹೇಳ್ತಾರೆ ವಿಂಡಿಗೆ USA ದ್ರಲ್ಲಿ. ಮತ್ತೆ ಫಾನ್ ಅಂತ ಹೇಳ್ತಾರೆ ಆಲ್ಪ್ಸ್ ರೀಜನ್ ಅಲ್ಲಿ. ನೆಕ್ಸ್ಟ್ ಮಿಸ್ಟ್ರಾಲ್ ಅಂತ ಹೇಳ್ತಾರೆ ಫ್ರಾನ್ಸ್ ರೀಜನ್ ಅಲ್ಲಿ. ಸಿರೋಕೋ ಅಂತ ಹೇಳ್ತಾರೆ ಸಹಾರಾ ರೀಜನ್ ಅಲ್ಲಿ. ಬ್ರಿಕ್ ಫೀಲ್ಡರ್ ಅಂತ ಹೇಳ್ತಾರೆ ಆಸ್ಟ್ರೇಲಿಯಾ ರೀಜನ್ ಅಲ್ಲಿ. ಬ್ಲಿಜಾರ್ಡ್ ಅಂತ ಹೇಳ್ತಾರೆ ಅಂಟಾರ್ಟಿಕಾ ರೀಜನ್ ಅಲ್ಲಿ ಆಯ್ತಾ. ಇದೆಲ್ಲ ಏನು, ಆ ಜಾಗದ ಲೋಕಲ್ ವಿಂಡ್ಸ್ ಆಯ್ತಾ. ನಮ್ ಇಂಡಿಯಾದ ಲೋಕಲ್ ವಿಂಡ್ಸ್ ಲೂ ಅಂದ್ರೆ ಏನು ಅಂತ ಹೇಳ್ತೀನಿ. ಒಂದು ಸ್ಟ್ರಾಂಗ್ ಆಗಿ ಡಸ್ಟಿ ಏರ್ ಏನಿರುತ್ತಲ್ಲ ಡಸ್ಟಿ ವಿಂಡು ಅದೇನಾಗುತ್ತೆ ಬ್ಲೋ ಆಗುತ್ತೆ ವೆಸ್ಟರ್ನ್
ರೀಜನ್ ಇಂದ ಆಯ್ತಾ, ನಾರ್ತ್ ವೆಸ್ಟ್ ಪ್ಲೇನ್ಸ್ ಇಂದ. ನಾರ್ತ್ ವೆಸ್ಟ್ ಪ್ಲೇನ್ಸ್ ಯಾವ ಕಡೆ ಇದೆ ಮಕ್ಕಳೇ? ಇಂಡಿಯಾ ಮತ್ತೆ ಪಾಕಿಸ್ತಾನ್ ಬರುತ್ತೆ. ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮೀಟ್ ಆಗುತ್ತಲ್ಲ ಆ ಪ್ಲೇಸ್ ಅಲ್ಲಿ ಆಯ್ತಾ. ನಾರ್ತ್ ವೆಸ್ಟ್ ಪ್ಲೇನ್ಸ್ ಹತ್ರ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಡ್ಯೂರಿಂಗ್ ದ ಪೀಕ್ ಸಮ್ಮರ್ ಮಂತ್ ಅಲ್ಲಿ ಏನಾಗುತ್ತೆ, ಮೇ ಟು ಜೂನ್ ಅಲ್ಲಿ ಆ ವಿಂಡ್ ಬ್ಲೋ ಆಗುತ್ತಲ್ಲ, ಅದನ್ನ ನಾವು ಲೂ ಅಂತ ಹೇಳ್ತೀವಿ ಆಯ್ತಾ. ನಮ್ಮ ಇಂಡಿಯಾದ ಒಂದು ಇನ್ಫಾರ್ಮೇಶನ್ ಇರಲಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಿಕ್ಕಿದೆಲ್ಲ ನೇಮ್ಸ್ ನೆನ್ಪಿಟ್ಕೊಂಡ್ರೆ ಐ ಥಿಂಕ್ ಸಾಕು ಆಯ್ತಾ. ನೆಕ್ಸ್ಟ್ ಹೋಗೋಣ, ಸೈಕ್ಲೋನ್ಸ್ ಆ್ಯಂಡ್ ಆಂಟಿ ಸೈಕ್ಲೋನ್ಸ್. ಸೈಕ್ಲೋನ್ಸ್ ಅಂದ್ರೆ ಏನು ಮತ್ತೆ ಆಂಟಿ ಸೈಕ್ಲೋನ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಸೈಕ್ಲೋನ್ಸ್. ದೀಸ್ ವಿಂಡ್ಸ್ ಬ್ಲೋ ಡ್ಯೂ ಟು ಗ್ರೇಟರ್ ವೇರಿಯೇಷನ್ ಇನ್ ಪ್ರೆಷರ್. ಈ ಸೈಕ್ಲೋನ್ ಮತ್ತೆ ಆಂಟಿ ಸೈಕ್ಲೋನ್ ಯಾಕಾಗತ್ತೆ? ಪ್ರೆಷರ್ ಅಲ್ಲಿ ಏನಾದರೂ ವೇರಿಯೇಷನ್ ಆದಾಗ ಆಗುತ್ತೆ. ದೀಸ್ ಆರ್ ಟೆಂಪರರಿ ಬಟ್ ಸಮ್ ಟೈಮ್ಸ್ ಡೇಂಜರಸ್ ಅಂಡ್ ಡಿಸ್ಟ್ರಕ್ಟಿವ್. ಇದು ಟೆಂಪರರಿಲಿ ಆಗ್ತಾ ಇರುತ್ತೆ, ಆದ್ರೆ ಇದು ಸ್ವಲ್ಪ ಟೈಮಲ್ಲಿ ಏನಾಗುತ್ತೆ, ಡೇಂಜರಸ್ಸು ಆಗುತ್ತೆ ಮತ್ತೆ ಡಿಸ್ಟ್ರಕ್ಟಿವ್ ಆಗುತ್ತೆ ಆಯ್ತಾ. ಈಗ ಫಸ್ಟ್ ನೋಡೋಣ ಸೈಕ್ಲೋನ್ಸ್. ಸೈಕ್ಲೋನ್ ಇಸ್ ಅ ಸ್ಮಾಲ್ ಲೋ ಪ್ರೆಷರ್ ಏರಿಯಾ ಇನ್ ದ ಸೆಂಟರ್. ಸೈಕ್ಲೋನ್ಸ್ ಎಲ್ಲಾಗತ್ತೆ ಅಂದ್ರೆ ಒಂದು ಸ್ಮಾಲ್ ಲೋ ಪ್ರೆಷರ್ ಏರಿಯಾ ಮಧ್ಯದಲ್ಲಿ ಇರುತ್ತೆ, ಅದ್ರ ಅಕ್ಕಪಕ್ಕ ಏನಿರುತ್ತೆ, ಹೈ ಪ್ರೆಷರ್ ಸರೌಂಡಿಂಗ್ ಪ್ಲೇಸಸ್ ಇರುತ್ತೆ ಆಯ್ತಾ. ಲೋ ಪ್ರೆಷರ್ ಏರಿಯಾ ಮಧ್ಯದಲ್ಲಿ ಇರುತ್ತೆ. ಇದು ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಇದು ಒಂದು ಲೋ ಪ್ರೆಷರ್ ಏರಿಯಾ, ಇಲ್ಲೆಲ್ಲ ಏನಿದೆ ಅಕ್ಕಪಕ್ಕ ಹೈ ಪ್ರೆಷರ್ ಏರಿಯಾ ಇದ್ದಾಗ ಇಲ್ಲಿ ಸೈಕ್ಲೋನ್ ಆಗೋದು ಚಾನ್ಸಸ್ ಇರುತ್ತೆ ಆಯ್ತಾ. ದ ವಿಂಡ್ ಬ್ಲೋ ಸ್ಪೈರಲಿ ಆಯ್ತಾ, ಸರ್ಕಲ್ ಆಗಿ ಸ್ಪೈರಲ್ ಆಗಿ ವಿಂಡ್ ಬ್ಲೋ ಆಗುತ್ತೆ ಟುವರ್ಡ್ಸ್ ಲೋ ಪ್ರೆಷರ್ ಏರಿಯಾ. ಲೋ ಪ್ರೆಷರ್ ಏರಿಯಾಗೆ ಏನಾಗುತ್ತೆ, ವಿಂಡ್ ಫುಲ್ಲು ಬ್ಲೋ ಆಗುತ್ತೆ ಆಯ್ತಾ. ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ದ ಡೈರೆಕ್ಷನ್ ಆಫ್ ಸೈಕ್ಲೋನಿಕ್ ವಿಂಡ್ಸ್. ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸೈಕ್ಲೋನಿಕ್ ವಿಂಡ್ಸ್ ನ ಡೈರೆಕ್ಷನ್ ಏನಿದೆ ಅಂತ ಹೇಳ್ತಿದ್ದಾರೆ ನೋಡಿ. ಈಸ್ ಆಂಟಿ ಕ್ಲಾಕ್ ವೈಸ್ ಆರ್ ಕೌಂಟರ್ ಕ್ಲಾಕ್ ವೈಸ್ ಆಯ್ತಾ. ಆಂಟಿ ಕ್ಲಾಕ್ ವೈಸ್ ಇದೆ ಆಯ್ತಾ. ಕ್ಲಾಕ್ ವೈಸ್ ಅಂದ್ರೆ ಮಕ್ಕಳೇ, ಕ್ಲಾಕ್ ಯಾವ ತರ ಈ ತರ ತಿರ್ಕೊಂಡ್ ಬಂದು ಇಲ್ಲಿಗೆ ಎಂಡ್ ಆಗತ್ತಲ್ವಾ, ಇದನ್ನ ನಾವು ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಅದೇ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಇದು ಉಲ್ಟಾ ಆಯ್ತಾ, ಈ ತರ ತಿರುಗುವಂತದ್ದು ಆಂಟಿ ಕ್ಲಾಕ್ ವೈಸ್ ಅನ್ನೋದು ಆಯ್ತಾ. ನಿಮಗೆ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಈಗ ಐ ಥಿಂಕ್ ಅರ್ಥ ಆಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಕ್ ವೈಸ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಏನಾಗತ್ತೆ, ಸೈಕ್ಲೋನ್ಸ್ ಆಗತ್ತೆ ಎಲ್ಲಿ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ. ನೆಕ್ಸ್ಟ್ ಹೋಗೋಣ, ಸೈಕ್ಲೋನ್ಸ್ ಆರ್ ಆಫ್ ಟೂ ಟೈಪ್ಸ್ ಆಯ್ತಾ. ಸೈಕ್ಲೋನ್ ಕೂಡ ಎರಡು ತರದ್ರಲ್ಲಿದೆ, ಟ್ರಾಪಿಕಲ್ ಸೈಕ್ಲೋನ್ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಟೆಂಪರೇಟ್ ಸೈಕ್ಲೋನ್ ಅನ್ನೋದು. ದೀಸ್ ಟ್ರಾಪಿಕಲ್ ಸೈಕ್ಲೋನ್ ನೋಡೋಣ. ಟ್ರಾಪಿಕಲ್ ಸೈಕ್ಲೋನ್ ಆರ್ ಫೌಂಡ್ ಇನ್ ಟ್ರಾಪಿಕಲ್ ರೀಜನ್. ಟ್ರಾಪಿಕಲ್ ರೀಜನ್ ಅಲ್ಲಿ ಸಿಗುವಂತದ್ದು ಟ್ರಾಪಿಕಲ್ ಸೈಕ್ಲೋನ್. ಇದೇನು ಮಕ್ಕಳೇ, ಇದು ಇಕ್ವೇಟರ್ ಅಂದ್ರೆ ಇದು ಟ್ರಾಪಿಕಲ್ ರೀಜನ್ ಅಲ್ವಾ. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಇಲ್ಲೇ ಬರೋದಲ್ವಾ. ಇದು ಟ್ರಾಪಿಕಲ್ ರೀಜನ್ಸ್ ಆಯ್ತಾ, ಇದು ಫುಲ್ಲು ಆಯ್ತಾ. ಈ ಟ್ರಾಪಿಕಲ್ ರೀಜನ್ಸ್ ಅಲ್ಲಿ ಆಗುವಂತಹ ಸೈಕ್ಲೋನ್ ನ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಹೇಳ್ತೀವಿ. ದೇ ಆರ್ ವೆರಿ ಪವರ್ಫುಲ್ ಆಯ್ತಾ. ಇದು ತುಂಬಾ ಪವರ್ಫುಲ್ ಆಗಿರುತ್ತೆ ಮತ್ತೆ ತುಂಬಾ ಡಿಸ್ಟ್ರಾಯ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಟೆಂಪರೇಟ್ ಸೈಕ್ಲೋನ್ಸ್. ಇದು ಟೆಂಪರೇಟ್ ಅಂದ್ರೆ ಯಾವ ಜಾಗ ಮಕ್ಕಳೇ, ಇದು ಟೆಂಪರೇಟ್ ಜಾಗ ಅಲ್ವಾ, ಇದು ಮತ್ತೆ ಇದು ಟೆಂಪರೇಟ್ ಝೋನ್ ಅಲ್ವಾ. ಇದು ಅಲ್ಲಿ ಆಗುವಂತಹ ಸೈಕ್ಲೋನ್ಸ್ ನ ನಾವು ಟೆಂಪರೇಟ್ ಸೈಕ್ಲೋನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ ಈಗ ಆಂಟಿ ಸೈಕ್ಲೋನ್ಸ್. ಓಕೆ, ಆನ್ ಆಂಟಿ ಸೈಕ್ಲೋನ್ ಈಸ್ ಟೆಂಪರೇಟ್ ಸೈಕ್ಲೋನ್ಸ್ ಏನಿರುತ್ತೆ, ಲೆಸ್ ಸ್ಟ್ರಾಂಗ್ ಆಗಿರುತ್ತೆ. ಅಷ್ಟು ಕಂಪೇರ್ ಟು ಟ್ರಾಪಿಕಲ್ ಸೈಕ್ಲೋನ್ಸ್ ಅಷ್ಟು ಗಟ್ಟಿಯಾಗಿರಲ್ಲ, ಸ್ಟ್ರಾಂಗ್ ಆಗಿರಲ್ಲ, ಆದ್ರೆ ಡೇಂಜರಸ್ ಆಗಿರುತ್ತೆ ಆಯ್ತಾ. ಡೇಂಜರಸ್ ಆಗಿರುತ್ತೆ ಆದ್ರೆ ಅಷ್ಟು ಡೇಂಜರಸ್ ಆಗಿರಲ್ಲ. ಟ್ರಾಪಿಕಲ್ ಸೈಕ್ಲೋನ್ಸ್ ಅಷ್ಟು ಡೇಂಜರಸ್ ಇರಲ್ಲ. ನೆಕ್ಸ್ಟ್ ಆಂಟಿ ಸೈಕ್ಲೋನ್ಸ್ ಬಗ್ಗೆ ನೋಡೋಣ. ಅನ್ ಆಂಟಿ ಸೈಕ್ಲೋನ್ ಇಸ್ ಅ ಹೈ ಪ್ರೆಷರ್ ಏರಿಯಾ ಇನ್ ದ ಸೆಂಟರ್ ವಿತ್ ವಿಂಡ್ಸ್ ಬ್ಲೋಯಿಂಗ್ ಔಟ್ವರ್ಡ್ ಆಯ್ತಾ. ಆಂಟಿ ಸೈಕ್ಲೋನ್ ಅಂದ್ರೆ ಏನಿರುತ್ತೆ, ಮಧ್ಯದಲ್ಲಿ ಹೈ ಪ್ರೆಷರ್ ಏರಿಯಾ ಇರುತ್ತೆ, ಅಕ್ಕಪಕ್ಕ ಲೋ ಪ್ರೆಷರ್ ಏರಿಯಾ ಇರುತ್ತೆ. ಅವಾಗ ಏನಾಗಿರುತ್ತೆ, ಮಧ್ಯದಿಂದ ಅಕ್ಕಪಕ್ಕಗೆ ವಿಂಡ್ ಬ್ಲೋ ಆಗುತ್ತೆ ಆಯ್ತಾ. ಬ್ಲೋ ಆದಾಗ ಟುವರ್ಡ್ಸ್ ದ ಲೋ ಪ್ರೆಷರ್ ಏರಿಯಾ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ದ ಡೈರೆಕ್ಷನ್ ಆಫ್ ಆಂಟಿ ಕ್ಲಾಕ್ ವೈಸ್ ವಿಂಡ್ ಈಸ್ ಕ್ಲಾಕ್ ವೈಸ್ ಅಂಡ್ ಇನ್ ದ ಸದರ್ನ್ ಹೆಮಿಸ್ಫಿಯರ್ ಇಟ್ ಈಸ್ ಆಂಟಿ ಕ್ಲಾಕ್ ವೈಸ್ ಆಯ್ತಾ. ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಆಗುತ್ತೆ, ಆಮೇಲೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಇದ್ದಿದ್ದು ನಾರ್ದರ್ನ್ ಅಲ್ಲಿ ಏನಾಗುತ್ತೆ, ಕ್ಲಾಕ್ ವೈಸ್ ಆಗುತ್ತೆ. ಸದರ್ನ್ ಅಲ್ಲಿ ಕ್ಲಾಕ್ ವೈಸ್ ಇದ್ದಿದ್ದು ಆಂಟಿ ಕ್ಲಾಕ್ ವೈಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಏರಿಯಾ ಮಧ್ಯದ್ರಲ್ಲಿ ಬರುತ್ತೆ ಹೈ ಪ್ರೆಷರ್ ಏರಿಯಾ, ಅಕ್ಕಪಕ್ಕ ಏನು ಲೋ ಪ್ರೆಷರ್ ಏರಿಯಾ ಬರೋದ್ರಿಂದ ಅಲ್ಲೇನ್ ಸೈಕ್ಲೋನ್ ಅಲ್ಲಿ ಆಗತ್ತೋ ಅದರ ಉಲ್ಟಾ ಆಗತ್ತೆ ಆಂಟಿ ಸೈಕ್ಲೋನ್ ಅಲ್ಲಿ ಆಯ್ತಾ. ನೆಕ್ಸ್ಟ್ ಹೋಗೋಣ ಮಕ್ಕಳೇ,
ಹ್ಯುಮಿಡಿಟಿ ಆಯಿತಾ. ಹ್ಯುಮಿಡಿಟಿ ಇಸ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ಆರ್ ಮಾಯಿಶ್ಚರ್ ಪ್ರೆಸೆಂಟ್ ಇನ್ ದ ಏರ್. ಮಾಯಿಶ್ಚರ್ ಕಂಟೆಂಟ್ ಏನು ಏರಲ್ಲಿ ಪ್ರೆಸೆಂಟ್ ಇರುತ್ತೋ ಗಾಳಿಯಲ್ಲಿ ಅದನ್ನು ನಾವು ಹ್ಯುಮಿಡಿಟಿ ಅಂತ ಹೇಳ್ತೀವಿ. ಹ್ಯುಮಿಡಿಟಿ ಇಸ್ ಮೆಷರ್ಡ್ ಬೈ ಯೂಸಿಂಗ್ ಅನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಹೈಗ್ರೋಮೀಟರ್ ಆರ್ ಸೈಕ್ರೋಮೀಟರ್ ಆಯಿತಾ. ಹ್ಯುಮಿಡಿಟಿನ ಮೆಷರ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ನ ಹೈಗ್ರೋಮೀಟರ್ ಅಂತೀವಿ ಅಥವಾ ಸೈಕ್ರೋಮೀಟರ್ ಅಂತ ಹೇಳ್ತೀವಿ. ಇಲ್ಲಿ ಪಿ ಸೈಲೆಂಟ್, ಓಕೆನಾ. ಹ್ಯುಮಿಡಿಟಿ ಅಂದ್ರೆ ಏನು? ಮಾಯಿಶ್ಚರ್ ಕಂಟೆಂಟ್ ಇನ್ ಏರ್, ಮಾಯಿಶ್ಚರ್ ಇನ್ ಏರ್ ಅಂತ ಬರಿತೀನಿ ಆಯ್ತಾ. ಇದರಲ್ಲಿ ಏನು ಇದನ್ನ ಮಾಡುವಂಥದ್ದು ಹೈಗ್ರೋಮೀಟರ್ ಆರ್ ಸೈಕ್ರೋಮೀಟರ್ ಅನ್ನೋದು ಏನ್ ಮಾಡುತ್ತೆ? ಇನ್ಸ್ಟ್ರೂಮೆಂಟ್ ಮೆಷರ್ ಮಾಡುತ್ತೆ ಹ್ಯೂಮಿಡಿಟಿನ ಆಯ್ತಾ. ನೆಕ್ಸ್ಟ್, ಎಷ್ಟು ಟೈಪ್ಸಿನ ಹ್ಯುಮಿಡಿಟಿ ಇದೆ? ಹ್ಯುಮಿಡಿಟಿ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಡಿಫ್ರೆಂಟ್ ವೇಸ್. ಇಂಪಾರ್ಟೆಂಟ್ ಅಮಾಂಗ್ ದೆಮ್ ಆರ್ ಅಬ್ಸಲ್ಯೂಟ್ ಹ್ಯುಮಿಡಿಟಿ, ರಿಲೇಟಿವ್ ಹ್ಯುಮಿಡಿಟಿ ಆ್ಯಂಡ್ ಸ್ಪೆಸಿಫಿಕ್ ಹ್ಯುಮಿಡಿಟಿ. ಇದೆಲ್ಲ ತುಂಬ ಸಿಂಪಲ್ ಆಯಿತಾ, ಅದಕ್ಕೆ ಬರೀ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಹೋಗ್ತಿದ್ದೀನಿ. ಅಬ್ಸಲ್ಯೂಟ್ ಹ್ಯುಮಿಡಿಟಿ, ದಿಸ್ ರೆಫರ್ಸ್ ಟು ದ ಟೋಟಲ್ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಅ ಏರ್ ಗಿವನ್ ವಾಲ್ಯೂಮ್ ಆಫ್ ಏರ್ ಆಯಿತಾ. ಒಂದು ಟೋಟಲ್ ಅಮೌಂಟ್ ಆಫ್ ಏನು ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂದರೆ ಎಷ್ಟು ಅಮೌಂಟ್, ಟೋಟಲ್ ಅಮೌಂಟ್ ಆಫ್ ಏರ್ ಏನು ವಾಲ್ಯೂಮಲ್ಲಿ ಕೊಟ್ಟಿರುವಂತಹ ಏರಲ್ಲಿ ಪ್ರೆಸೆಂಟ್ ಇರುತ್ತಲ್ಲ ಅದನ್ನು ನಾವು ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ. ಇದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಆಯಿತಾ. ಎಷ್ಟು ಏರ್ ನಮಗೆ ಒಂದಿಷ್ಟು ಏನಾದರೂ ಇದು ಒಂದು ಏನೋ ಒಂದು ಕಂಟೆಂಟ್ ಅಂತ ಅನ್ಕೊಳ್ಳಿ, ಇದ್ರಲ್ಲಿ ನಾನೊಂದಿಷ್ಟು ಏರ್ನ ಕ್ಲೋಸ್ ಮಾಡ್ಕೊಂಡೆ ಆಯ್ತಾ. ಅದರಲ್ಲಿ ಇರುವಂತಹ ಮಾಯಿಶ್ಚರ್ ಕಂಟೆಂಟ್, ಟೋಟಲ್ ಮಾಯಿಶ್ಚರ್ ಕಂಟೆಂಟ್ನ ನೋಡ್ತೀನಲ್ಲ ಅದನ್ನ ಅಬ್ಸಲ್ಯೂಟ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ರಿಲೇಟಿವ್ ಹ್ಯುಮಿಡಿಟಿ. ರಿಲೇಟಿವ್ ಹ್ಯುಮಿಡಿಟಿ ಇಸ್ ದ ರೇಷಿಯೋ ಬಿಟ್ವೀನ್ ದ ಆಕ್ಚುಯಲ್ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ದ ಏರ್ ಆ್ಯಂಡ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ದ ಏರ್ ಕ್ಯಾನ್ ಹೋಲ್ಡ್ ಅಟ್ ದಟ್ ಟೆಂಪರೇಚರ್. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್ ಆಯಿತಾ. ರಿಲೇಟಿವ್ ಹ್ಯುಮಿಡಿಟಿ ಅಂದರೆ ಏನು ಕಷ್ಟ ಇಲ್ಲ ಮಕ್ಕಳೇ, ಇದೇನು ಎಷ್ಟು ಟೋಟಲ್ ಅಮೌಂಟ್ ಆಫ್ ಏರಲ್ಲಿ ಟೋಟಲ್ ಅಮೌಂಟ್ ಆಫ್ ವಾಟರ್ ಇದೆ ಅನ್ನೋದು, ಮತ್ತೆ ಅದ್ರ ಜೊತೆ ಮತ್ತೆ ಏನು ಕಂಪೇರ್ ಮಾಡ್ತೀವಿ ಅಂದರೆ ಆ ಟೆಂಪರೇಚರಲ್ಲಿ ಏರು ಎಷ್ಟು ವಾಟರ್ ಕಂಟೆಂಟ್ನ ಇಟ್ಕೊಳ್ಬಹುದು ಅನ್ನೋದನ್ನ ರಿಲೇಟ್ ಮಾಡ್ತೀವಲ್ಲ ಅದನ್ನೇ ರಿಲೇಟಿವ್ ಹ್ಯುಮಿಡಿಟಿ. ಇದನ್ನು ಪರ್ಸೆಂಟೇಜಲ್ಲಿ ನೋಡ್ತೀವಿ. ಹೇಗೆ ನೋಡ್ತೀವಿ ಅಂದರೆ ರಿಲೇಟಿವ್ ಹ್ಯುಮಿಡಿಟಿ ವಿಚ್ ಈಸ್ ಈಕ್ವಲ್ಸ್ ಟು ಟೋಟಲ್ amount of water vapor in air by the maximum amount of water vapor in the air can hold into 100. ಇದನ್ನು ಪರ್ಸೆಂಟೇಜಲ್ಲಿ ನೋಡೋದ್ರಿಂದ 100ಇಂದ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ ಆಯಿತಾ. ಏನು ಎಷ್ಟು ಅಮೌಂಟ್ ಆಫ್ ಟೋಟಲ್ ಅಮೌಂಟ್ ಎಷ್ಟಿದೆ ಏರಲ್ಲಿ ವಾಟರ್ ಕಂಟೆಂಟು, ನೆಕ್ಸ್ಟು ಅದು ಆ ಟೆಂಪರೇಚರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಗಿ ವಾಟರ್ನ ಅದು ಹಿಡ್ಕೊಳ್ಬಹುದು ಏರ್ ಅನ್ನೋದು ರಿಲೇಟ್ ಮಾಡ್ತೀವಲ್ಲ ಅದನ್ನ ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೋಗೋಣ ಸ್ಪೆಸಿಫಿಕ್ ಹ್ಯುಮಿಡಿಟಿ. ಇಟ್ ಈಸ್ ಅನ್ ಆಕ್ಚುಯಲ್ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಅ ಏರ್ ಗಿವನ್ ಬೈ ಮಾಸ್ ಆಫ್ ಏರ್. ಇದರಲ್ಲೇನು ಒಂದು ಮಾಸ್ ಆಫ್ ಏರ್ನ ಒಂದು ತೂಕದಲ್ಲಿ ಏರ್ನ ತಗೊಳ್ತೀವಿ, ಅದರಲ್ಲಿ ಎಷ್ಟು ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇದೆ ಅಂತ ನೋಡ್ತೀವಲ್ಲ ಅದನ್ನ ಸ್ಪೆಸಿಫಿಕ್ ಆಗಿ ಹ್ಯುಮಿಡಿಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೋಗೋಣ ಮಕ್ಕಳೇ ಕ್ಲೌಡ್ಸಿಗೆ. ಕ್ಲೌಡ್ಸ್ ಹೇಗೆ ಪ್ರಿಪೇರ್ ಆಗುತ್ತೆ ಅನ್ನೋದನ್ನೆಲ್ಲ ನೋಡೋಣ. ಕ್ಲೌಡ್ ಇಸ್ ಅ ಮಾಸ್ ಆಫ್ ಸ್ಮಾಲ್ ವಾಟರ್ ಡ್ರಾಪ್ಲೆಟ್ಸ್ ಆರ್ ಐಸ್ ಕ್ರಿಸ್ಟಲ್ಸ್ ಆಯ್ತಾ. ಕ್ಲೌಡ್ಸ್ ಹೇಗೆ ಆಗಿರುತ್ತೆ ಅಂದರೆ ಮಕ್ಕಳೇ ನಾನು ಹೇಳಿದ್ದೆ ವಾಟರ್ ಡ್ರಾಪ್ಲೆಟ್ಸ್ ಇಂದ ಆಗಿರುತ್ತೆ. ಈ ಏನು ವಿಂಡ್ ವಾಟರ್ ಡ್ರಾಪ್ಲೆಟ್ಸ್ ವಾಟರ್ ವೇಪರ್ಸ್ ತಗೊಂಡು ಹೋಗುತ್ತಲ್ಲ ಅದು ಹೋಗ್ಬಿಟ್ಟು ಮೇಲೆ ಸಾಲಿಡಿಫೈ ಆಗುತ್ತೆ. ಸಾಲಿಡಿಫೈ ಆಗಿಬಿಟ್ಟು ಏನಾಗುತ್ತೆ ಕ್ಲೌಡ್ಸ್ ಫಾರ್ಮೇಷನ್ ಆಗುತ್ತೆ ಆಯ್ತಾ. ಕ್ಲೌಡ್ಸ್
ಫಾರ್ಮ್ ಬೈ ದ ಕಂಡೆನ್ಸೇಷನ್ ಅಂದ್ರೆ ಗಟ್ಟಿ ಮಾಡ್ಕೊಳ್ಳುವಂಥದ್ದು, ಸಾಲಿಡ್ ಮಾಡ್ಕೊಳ್ಳುವಂಥದ್ದು ಆಫ್ ದ ವಾಟರ್ ಇನ್ ದ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ವಾಟರ್ನ ಎಲ್ಲ ಗಟ್ಟಿ ಮಾಡತ್ತಲ್ಲ ಅದನ್ನ ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಯೂಶಲಿ ಅಟ್ ದ ಕನ್ಸಿಡರೇಬಲ್ ಹೈಟ್ ಅಬೌವ್ ದ ಅರ್ತ್ ಸರ್ಫೇಸ್, ಒಂದು ಕನ್ಸಿಡರೇಬಲ್ ಹೈಟ್ ಅಲ್ಲಿ ಅಬೌವ್ ಏನು ಅರ್ತ್ ಸರ್ಫೇಸ್ ಇಂದ ಒಂಚೂರು ಮೇಲೆ ಏನಾಗುತ್ತೆ ಇದು ಆಗುತ್ತೆ ಪ್ರೊಸೆಸ್. ಎಷ್ಟು ಟೈಪ್ಸ್ ಆಫ್ ಕ್ಲೌಡ್ಸ್ ಇದೆ ಮಕ್ಕಳೇ? ಕ್ಲೌಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. ಓಕೆನಾ? ದೇ ಆರ್ ಸ್ಟ್ರಾಟಸ್, ಕ್ಯುಮುಲಸ್, ಸಿರ್ರಸ್ ಅಂಡ್ ನಿಂಬಸ್ ಕ್ಲೌಡ್ಸ್ ಅಂತ ಹೇಳ್ಬಿಟ್ಟು ಆಯ್ತಾ. ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕ್ಲೌಡ್ಸ್ ಇದು. ನೆಕ್ಸ್ಟ್ ನೋಡೋಣ, ಇದು ಯಾವ್ದ್ರ ಮೇಲೆ ಬೇಸಿಸ್ ಆಗಿದೆ, ಇದು ಯಾಕೆ ಟೈಪ್ಸ್ ಮಾಡಿದ್ದಾರೆ, ಕ್ಲೌಡ್ಸ್ ಅಲ್ಲೂ ಯಾಕೆ ಟೈಪ್ಸ್ ಮಾಡಿದ್ದಾರೆ ಅಂದ್ರೆ ಅದು ಯಾವ ಹೈಟ್ ಮೇಲಿದೆ, ಯಾವ ಶೇಪ್ ಅಲ್ಲಿ ಇದೆ, ಇದ್ರ ಮೇಲೆ ಬೇಸಿಸ್ ಮೇಲೆ ನಾವು ಟೈಪ್ಸ್ ನ ಕ್ರಿಯೇಟ್ ಮಾಡಿದೀವಿ ಆಯ್ತಾ. ನೆಕ್ಸ್ಟ್ ಹೋಗೋಣ ಸ್ಟ್ರಾಟಸ್. ಸ್ಟ್ರಾಟಸ್ ಕ್ಲೌಡ್ಸ್ ಆರ್ ಯೂಶಲಿ ಲೋ ಕ್ಲೌಡ್ಸ್ ಆಯ್ತಾ. ಇದು ತುಂಬಾ ಹತ್ರ ಇರುತ್ತೆ ಸರ್ಫೇಸಿಗೆ ಆಯ್ತಾ, ಅರ್ತಿನ ಸರ್ಫೇಸಿಗೆ ತುಂಬಾ ಹತ್ರ ಇರುತ್ತೆ. ಅಕರಿಂಗ್ ಅಟ್ ಲೆಸ್ ದ್ಯಾನ್ 2 ಕಿಲೋಮೀಟರ್ಸ್ ಆಫ್ ಹೈಟ್ ಆಯ್ತಾ. ಇದು ಎಷ್ಟು ಹೈಟ್ ಅಲ್ಲಿ ಇರುತ್ತೆ? 2 ಕಿಲೋಮೀಟರ್ಸ್ ಹೈಟ್ ಅಲ್ಲಿ ಇರುತ್ತೆ. ದೇ ಅಪಿಯರ್ ಆಸ್ ಥಿನ್ ಶೀಟ್ಸ್ ಆಯ್ತಾ. ಅದು ಹೇಗಿರುತ್ತೆ? ಥಿನ್ ಶೀಟ್ಸ್ ತರ ಇರುತ್ತೆ ಆಯ್ತಾ. ಈ ಕ್ಲೌಡ್ಸ್ ಏನು ಥಿನ್ ಶೀಟ್ಸ್ ತರ ಇರುತ್ತೆ ಮಕ್ಕಳೇ ಆಯ್ತಾ. ಆರ್ ಲೇಯರ್ಸ್ ಆಫ್ ಲಾರ್ಜ್ ಎಕ್ಸ್ಟೆಂಟ್ ಆಯ್ತಾ. ಸ್ಟ್ರಾಟಸ್ ಕ್ಲೌಡ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಫೇರ್ ವೆದರ್. ಫೇರ್ ವೆದರ್ ಅಂದ್ರೆ ಬೆಳ್ಳಗಿರೋ ವೆದರ್ ಅಲ್ಲ, ಕ್ಲೀನ್ ಆಗಿ ಕಾಮ್ ಆಗಿರುತ್ತಲ್ಲ ವೆದರು, ಏನು ಮಳೆ ಇಲ್ಲದೆ ಬಿಸಿಲಿಲ್ಲದೆ ಅದನ್ನ ಫೇರ್ ವೆದರ್ ಅಂತ ಹೇಳ್ತೀವಿ ಆಯ್ತಾ. ಆ ವೆದರ್ ಅಲ್ಲಿ ಥಿನ್ ಶೀಟ್ಸ್ ತರ ಕ್ಲೌಡ್ಸ್ ಕಾಣುತ್ತಲ್ಲ ಅದು ಸ್ಟ್ರಾಟಸ್ ಕ್ಲೌಡ್ಸ್ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯುಮುಲಸ್ ಕ್ಲೌಡ್ಸ್. ಕ್ಯುಮುಲಸ್ ಕ್ಲೌಡ್ಸ್ ಆರ್ ಕಾಲಿಫ್ಲವರ್ ಆಯ್ತಾ. ಕಾಲಿಫ್ಲವರ್ ಅಂತ ಕರಿತೀವಿ. ಇದು ಯಾವ ಶೇಪ್ ಅಲ್ಲಿ ಇರುತ್ತೆ? ಕಾಲಿಫ್ಲವರ್ ಅಂದ್ರೆ ಗೊತ್ತಲ್ಲ ನಿಮಗೆ, ಹೂಕೋಸು ಆಯ್ತಾ. ಹೂಕೋಸ ಶೇಪ್ ಅಲ್ಲಿ ಇರುತ್ತೆ, ಅದಕ್ಕೆ ಇದನ್ನ ಕಾಲಿಫ್ಲವರ್ ಅಂತ ಕರೀತಾರೆ. ಶೇಪ್ಡ್ ಕಲರ್ ಕ್ಲೌಡ್ಸ್ ಆಫ್ ಗ್ರೇಟರ್ ವರ್ಟಿಕಲ್ ಎಕ್ಸ್ಟೆಂಟ್ ಆಯ್ತಾ. ದ ಬೇಸ್ ಆಫ್ ಕ್ಯುಮುಲಸ್ ಕ್ಲೌಡ್ ಈಸ್ ನಿಯರ್ಲಿ ಹಾರಿಸಾಂಟಲ್. ಬೇಸ್ ಏನಿರುತ್ತೆ? ನಿಯರ್ಲಿ ಹಾರಿಸಾಂಟಲ್. ಈ ಬೇಸ್ ಮಾತ್ರ ಈ ತರ ಇರಲ್ಲ, ಬೇಸ್ ಹಾರಿಸಾಂಟಲ್ ಆಗಿರುತ್ತೆ, ಮೇಲೆ ಮಾತ್ರ ಕಾಲಿಫ್ಲವರ್ ತರ ಶೇಪ್ ಆಗಿರುತ್ತೆ. ದೇ ಆರ್ ಪಾಪ್ಯುಲರ್ಲಿ ಕಾಲ್ಡ್ ಊಲ್ ಪ್ಯಾಕ್ಸ್ ಅಂತ ಹೇಳ್ತೀವಿ. ಇದನ್ನ ಊಲ್ ನೋಡಿದೀರಾ ಮಕ್ಕಳೇ? ಶಿಪ್ಸ್ ಮೇಲೆಲ್ಲ ಏನಿರುತ್ತೆ ಹೇರ್ಸ್ ಇರುತ್ತೆ ನೋಡಿ, ಅದನ್ನ ತೆಗಿತಾರೆ ಹೌದಲ್ವಾ. ಅದು ಎಲ್ಲಿ ವಿಂಟರ್ ಅಲ್ಲಿ ಎಲ್ಲ ಜಾಸ್ತಿ ಎಲ್ಲಿ ಚಳಿ ಇರೋ ಜಾಗದಲ್ಲಿ ಎಲ್ಲಿ ಬೆಳಿತಾವೋ ಶಿಪ್ಸ್ ಎಲ್ಲ ಇರ್ತಾವೋ ಅಲ್ಲಿ ಅವ್ರ ಬಾಡಿ ಮೇಲೆ ಜಾಸ್ತಿ ಹುಲ್ಲಿರುತ್ತೆ, ಯಾಕಂದ್ರೆ ಅವರಿಗೆ ಚಳಿ ಆಗ್ಬಾರ್ದಲ್ವಾ ಅದಕ್ಕೆ. ಆ ಊಲ್ ಪ್ಯಾಕ್ಸ್ ತರ ಇರುತ್ತೆ. ಅದು ಹೇಗಿರುತ್ತೆ? ವೈಟ್ ನೋಡಿದಿರ ಹುಲ್ಲು, ಆ ತರ ಆ ಕೂದಲಿರುತ್ತಲ್ಲ ಅದ್ರ ಬಾಡಿ ಮೇಲೆ, ಆ ತರ ಊಲ್ ಪ್ಯಾಕ್ಸ್ ತರ ಇದು ಕಾಣುತ್ತೆ ಆಯ್ತಾ. ಅದಕ್ಕೆ ಇದನ್ನ ಊಲ್ ಪ್ಯಾಕ್ಸ್ ಅಂತ ಹೇಳಿದ್ದಾರೆ. ದೇ ಕಮ್ ಔಟ್ ವಿತ್ ಬ್ಲ್ಯಾಕ್ ಅಂಡ್ ವೈಟ್ ಇನ್ ಕಲರ್. ಇದೇನಿರುತ್ತೆ? ಬ್ಲ್ಯಾಕ್ ಕಲರ್ ಇರುತ್ತೆ ಅಥವಾ ವೈಟ್ ಕಲರ್ ಇರುತ್ತೆ. ಕ್ಯುಮುಲಸ್ ಕ್ಲೌಡ್ಸ್ ಏನ್ ಮಾಡುತ್ತೆ? ರೇನ್ ನ ಬಿಯರಿಂಗ್ ಕ್ಲೌಡ್ಸ್. ಇದು ರೇನ್ ತರುವಂತಹ ಕ್ಲೌಡ್ಸ್ ಆಯ್ತಾ. ನೆಕ್ಸ್ಟ್ ಹೋಗೋಣ ಸಿರ್ರಸ್ ಕ್ಲೌಡ್ಸ್. ಸಿರ್ರಸ್ ಕ್ಲೌಡ್ಸ್ ಆರ್ ದ ಹೈಟೆಸ್ಟ್ ಕ್ಲೌಡ್ಸ್ ಇನ್ ದ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಾ ಹೈಟ್ ಅಲ್ಲಿ ಬರುವಂತಹ ಕ್ಲೌಡ್ಸ್ ಯಾವುದು? ಸಿರ್ರಸ್ ಕ್ಲೌಡ್ಸ್. ಎಷ್ಟು ಹೈಟ್ ಅಲ್ಲಿ ಬರುತ್ತೆ? 6 ಕಿಲೋಮೀಟರ್ಸ್ ಹೈ ಇರುತ್ತೆ. ದೀಸ್ ಕ್ಲೌಡ್ಸ್ ರಿಸೆಂಬಲ್ ಕರ್ಲ್ಸ್ ಆಫ್ ಹೇರ್. ಸುರುಳಿಗಳು ಮಾಡ್ಕೊಂತಾರೆ ಗೊತ್ತಾ ಇದ್ರಲ್ಲಿ ಕೂದಲಲ್ಲಿ, ಆ ತರ ಇರುತ್ತೆ. ಹ್ಯಾವ್ ಅ ಫೆದರಿ ಆರ್ ಫೈಬ್ರಸ್ ಅಪಿಯರೆನ್ಸ್. ಫೆದರಿ ಅಂದ್ರೆ ಪುಕ್ಕ ನೋಡಿದೀರಾ? ಪುಕ್ಕ ತರ ಇರುತ್ತೆ. ಮತ್ತೆ ಫೈಬರಸ್ ಏನು ದಾರ ಇರುತ್ತಲ್ಲ ಆ ತರ, ದಾರದ ಗುಂಚು ಅಥವಾ ದಾರ ಅಥವಾ ನಾರು ಅಂತ ಹೇಳ್ತಿರಲ್ಲ ಆ ತರ ಅಪಿಯರೆನ್ಸ್ ಅಲ್ಲಿ ಇರುತ್ತೆ ಈ ಕ್ಲೌಡ್ಸ್ ಆಯ್ತಾ. ದೇ ಇಂಡಿಕೇಟ್ ಫೇರ್ ವೆದರ್ ಅಂಡ್ ಆಫನ್ ಗಿವನ್ ಅ ಬ್ರಿಲಿಯಂಟ್ ಸನ್ಸೆಟ್. ಫೇರ್ ವೆದರ್ ಇರುತ್ತೆ, ಕಾಮ್ ಆಗು ಇರುತ್ತೆ ವೆದರು, ಹಾಗೆ ಒಂಚೂರು ಸನ್ಸೆಟ್ ಚೆನ್ನಾಗಿ ಬರ್ತಾ ಇರುತ್ತೆ. ದೇ ಲುಕ್ ಲೈಕ್ ಪ್ಯಾಚಸ್ ಆಫ್ ಕಾಟನ್ ಫೈಬರ್ಸ್ ಫ್ಲೋಟಿಂಗ್ ಇನ್ ದ ಏರ್. ಇದೇ ಕಾಣುತ್ತೆ, ಇಷ್ಟಿಷ್ಟು ಕಾಟನ್ ಪ್ಯಾಚಸ್ ಫ್ಲೋಟ್ ಆಗ್ತಿದೆಯೇನೋ ಏರ್ ಅಲ್ಲಿ, ಆ ತರ ಕಾಣುತ್ತೆ. ಕಾಟನ್ ಇಂದ ಪ್ಯಾಚಸ್ ಈ ತರ ಫ್ಲೋಟ್ ಆಗ್ತಿದೆಯೇನೋ ಏರ್ ಅಲ್ಲಿ ಅನ್ನೋ ತರ ಕಾಣುತ್ತೆ ಆಯ್ತಾ. ದೇ ಪಾಪ್ಯುಲರ್ಲಿ ನೇಮ್ ಆಸ್ ಮೇರ್ಸ್ ಟೇಲ್. ಇದನ್ನ ಪಾಪ್ಯುಲರ್ ಆಗಿ ಸಿರ್ರಸ್ ನ ಏನಂತ ಕರೀತಾರೆ ಅಂದ್ರೆ ಮೇರ್ಸ್ ಟೇಲ್ ಆಯ್ತಾ. ಟೇಲ್ ಅಲ್ಲಿ ಏನಿರುತ್ತೆ? ಕೂದಲಿರುತ್ತೆ ಹೌದಲ್ವಾ. ಮೇರ್ಸ್ ಅಂದ್ರೆ ಮಕ್ಕಳೇ ಫೀಮೇಲ್ ಹಾರ್ಸ್ ಅಂತ ಆಯ್ತಾ. ಅದ್ರಿನ ಟೇಲ್ ಇರುತ್ತಲ್ಲ ಆ ತರ ಇರುತ್ತಂತೆ. ಅಥವಾ ವಿಟ್ಸ್ ಬ್ರೂಮ್ ಅಂದ್ರೆ ಮಕ್ಕಳೇ ಏನು? ಬ್ರೂಮ್ ಅಂದ್ರೆ ಗೊತ್ತು, ಪೊರ್ಕೆ ಆಯ್ತಾ, ಕಸ ಗುಡಿಸ್ತೀವಲ್ಲ ಆ ಪೊರ್ಕೆ. ವಿಟ್ಸ್ ಅಂದ್ರೆ ಒಂದು ಟ್ರೀಯಲ್ಲಿ ಬಂಚಸ್ ಹತ್ರ ಅನ್ಕೊಂಡಿರುತ್ತೆ ನೋಡಿ ಆಯ್ತಾ. ಬ್ರೂಮ್ ಅಲ್ಲಿ ಹೇಗೆ ಹತ್ರ ಇರುತ್ತೋ ಕಡ್ಡಿಗಳು, ಆ ತರ ಟ್ರೀ ಅಲ್ಲಿ ಹತ್ರ ಬ್ರಾಂಚಸ್ ಇರುತ್ತಲ್ಲ ಅದನ್ನ ವಿಚಸ್ ಬ್ರೂಮ್, ಆ ತರನು ಇದು ಕ್ಲೌಡ್ಸ್ ಕಾಣುತ್ತಂತೆ. ನೆಕ್ಸ್ಟ್
ನಿಂಬಸ್ ಕ್ಲೌಡ್ಸ್ ಆರ್ rain clouds which occur at a low level ಆಯ್ತಾ. ಇದೇನಿರುತ್ತೆ ಲೋ ಲೆವೆಲ್ ಕ್ಲೌಡ್ಸ್. ದೀಸ್ ಕ್ಲೌಡ್ಸ್ ಹ್ಯಾವ್ ದ ಶೇಪ್ ಆಫ್ ಸ್ಟ್ರಾಟಸ್ ಆರ್ ಕ್ಯುಮ್ಯುಲಸ್. ಇದು ಬೋತ್ ಸ್ಟ್ರಾಟಸ್ ಶೇಪ್ ಇಂದು ಇರುತ್ತೆ ಅಥವಾ ಕ್ಯುಮ್ಯುಲಸ್ ಶೇಪ್ ಇಂದು ಕೂಡ ಇರುತ್ತೆ. ದೇ ಆರ್ ಡಾರ್ಕ್ ಗ್ರೇ ಆರ್ ಬ್ಲ್ಯಾಕ್ ಇನ್ ಅಪಿಯರೆನ್ಸ್. ಅದೇನಾಗಿರುತ್ತೆ ಗ್ರೇ ಕಲರ್ ಇರುತ್ತೆ, ಡಾರ್ಕ್ ಗ್ರೇ ಅಥವಾ ಬ್ಲ್ಯಾಕ್ ಕಲರ್ ಇರುತ್ತೆ. ದೇ ಕಾಸ್ ಹೆವಿ ರೈನ್ಫಾಲ್ ಆಯ್ತಾ. ಈ ಕ್ಲೌಡ್ಸ್ ಇಂದಾನೆ ಜಾಸ್ತಿ ರೈನ್ಫಾಲ್ ಆಗುವಂಥದ್ದು ಅಥವಾ ಸ್ನೋಫಾಲ್ ಆಗುತ್ತಲ್ಲ ಅದು ಕೂಡ ಈ ಕ್ಲೌಡ್ಸ್ ಇಂದ ಆಗುವಂಥದ್ದು. ದ ನಿಂಬೋಸ್ಟ್ರಾಟಸ್ ಆರ್ ಥಿಕ್ ಹೆವಿ ರೈನ್ ಬಿಯರಿಂಗ್ ಕ್ಲೌಡ್ಸ್. ಇದು ತುಂಬಾ ಮಳೆ ತರುವಂತಹ ಏನು ಕ್ಲೌಡ್ಸ್. ನೆಕ್ಸ್ಟ್ ಹೋಗೋಣ ಮಕ್ಕಳೇ ರೈನ್ಫಾಲ್. ಕ್ಲೌಡ್ಸ್ ಬಗ್ಗೆ ಓದಾಯ್ತು. ಈಗ ಕ್ಲೌಡ್ಸ್ ಓದಾದ್ಮೇಲೆ ಏನು ಓದೋದು ರೈನ್ಫಾಲ್. precipitation in the form of water droplets is called rainfall. rainfall ಅಂದ್ರೆ ಏನು, ವೇಪರ್ ಆಗಿ ಲ್ಯಾಂಡ್ ಮೇಲೆ ಇದ್ದಿದ್ದೇ ನೀರು ವೇಪರ್ ಆಗಿ ಹೋಗಿ ಕಂಡೆನ್ಸ್ ಆಗಿ ಮತ್ತೆ ಅದು ಮಳೆಯಾಗಿ ಮತ್ತೆ ಅದು ನೀರಾಗಿ ಕೆಳಗೆ ಬೀಳೋದನ್ನೇ ನಾವು ಮಳೆ ಅಂತ ಹೇಳ್ತೀವಿ. ಅದೇ ಪ್ರೊಸೆಸ್ನ ನಾವು ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ ಆಯ್ತಾ. ದ ಟೋಟಲ್ ಅಮೌಂಟ್ ಆಫ್ ರೇನ್ ರಿಸೀವ್ಡ್ ಇನ್ ಅ ಗಿವನ್ ಏರಿಯಾ ಡ್ಯೂರಿಂಗ್ ಅ ಗಿವನ್ ಟೈಮ್ ಆಸ್ ಮೆಷರ್ಡ್ ಬೈ ಅ ರೇನ್ ಗೋಜ್ ಇನ್ ಆಫ್ ಇಂಚಸ್ ಆಯ್ತಾ. ಇದು ಮಿಲಿಮೀಟರ್ ಇಂಚಸ್ ಅಲ್ಲಿ ಅಥವಾ ಇಂಚಸ್ ಅಲ್ಲಿ ಇದನ್ನ ನೋಡ್ತಾರೆ. ಟೈಪ್ಸ್ ಆಫ್ ರೈನ್ಫಾಲ್. ಯಾವ್ಯಾವ ತರದ ರೈನ್ಫಾಲ್ ಇದೆ? ರೈನ್ಫಾಲ್ ಈಸ್ ಆಫ್ 3 ಟೈಪ್ಸ್ ಆಯ್ತಾ. 3 ಟೈಪ್ಸ್ ಅಲ್ಲಿ ರೈನ್ಫಾಲ್ಸ್ ಇದೆ. ಒಂದು ಕನ್ವೆನ್ಷನಲ್ ರೈನ್ಫಾಲ್, ಓರೋಗ್ರಾಫಿಕ್ ರೈನ್ಫಾಲ್ ಅಂಡ್ ಸೈಕ್ಲೋನಿಕ್ ರೈನ್ಫಾಲ್ ಆಯ್ತಾ. ಕನ್ವೆನ್ಷನಲ್ ರೈನ್ಫಾಲ್, ದ ರೈನ್ ಕಾಸ್ಡ್ ಬೈ ದ ಪ್ರೊಸೆಸ್ ಆಫ್ ಕನ್ವೆನ್ಷನ್ ಇಸ್ ಕಾಲ್ಡ್ ಕನ್ವೆನ್ಷನಲ್ ರೈನ್ಫಾಲ್. ಕನ್ವೆನ್ಷನ್ ಪ್ರೊಸೆಸ್ ಇಂದ ಏನ್ ರೈನ್ಫಾಲ್ ಆಗತ್ತಲ್ಲ ಅದನ್ನ ಕನ್ವೆನ್ಷನಲ್ ರೈನ್ಫಾಲ್ ಅಂತ ಹೇಳ್ತೀವಿ. ಇನ್ ಏರಿಯಾಸ್ ಆಫ್ ಹೈ ಟೆಂಪರೇಚರ್ ಇರೋ ಜಾಗದಲ್ಲಿ ಏನಾಗುತ್ತೆ ಮಕ್ಕಳಿಗೆ, ವಾಟರ್ ವೇಪರ್ ಆಗತ್ತೆ, ವೇಪರ್ ಆಗಿ ಮೇಲ್ ಹೋಗುತ್ತೆ, ಮತ್ತೆ ಕಂಡೆನ್ಸ್ ಆಗತ್ತೆ, ಮತ್ತೆ ಅದು ಮಳೆಯಾಗಿ ಕೆಳಗೆ ಬೀಳುತ್ತೆ. ಅದನ್ನೇ ನಾವು ಕನ್ವೆನ್ಷನಲ್ ರೈನ್ಫಾಲ್ ಅಂತಾನು ಹೇಳ್ತೀವಿ. ದಿಸ್ ರೇಸಿಂಗ್ ಏರ್ ಕೂಲ್ಸ್ ಆಯ್ತಾ. ಇದು ರೇಸ್ ಆಗತ್ತಲ್ಲ ಅದು ಕೂಲ್ ಆಗತ್ತೆ ಏರು. ನೆಕ್ಸ್ಟ್ ಗೆಟ್ಸ್ ಸ್ಯಾಚುರೇಟೆಡ್ ಆಯ್ತಾ. ಅದು ಮತ್ತೆ ಅಲ್ಲಿ ಗಟ್ಟಿ ಆಗತ್ತೆ. ಕಂಡೆನ್ಸೇಷನ್ ಟೇಕ್ಸ್ ಪ್ಲೇಸ್ ಅಂಡ್ ಲೇಟರ್ ರೈನ್ಫಾಲ್ ಅಕರ್ಸ್ ಆಯ್ತಾ. ಇದು ನಾನು ಇಷ್ಟು ಹೇಳಿದೆ. ಕನ್ವೆನ್ಷನಲ್ ರೈನ್ಫಾಲ್ ಇಸ್ ವೆರಿ ಕಾಮನ್ ಇನ್ ಈಕ್ವಟೋರಿಯಲ್ ರೀಜನ್. ಇದು ಯಾವ ರೀಜನ್ ಅಲ್ಲಿ ಜಾಸ್ತಿ ಆಗುತ್ತೆ? ಇದು ನಮ್ಮ ಅರ್ಥ ಅಂದ್ರೆ ಮಧ್ಯಭಾಗದಲ್ಲಿ ಈಕ್ವಟೋರಿಯಲ್ ರೀಜನ್ ಅಲ್ಲಿ ಜಾಸ್ತಿ ಯಾವುದು ಕನ್ವೆನ್ಷನಲ್ ರೈನ್ಫಾಲ್ ಆಗುತ್ತೆ ಮಕ್ಕಳು. ನೆಕ್ಸ್ಟ್ ಯಾವ ಟೈಮಲ್ಲಿ? ಸಮ್ಮರ್ ಟೈಮಲ್ಲಿ ಆಯ್ತಾ. ಟ್ರಾಪಿಕಲ್ ರೀಜನ್ಸ್ ಇನ್ ಸಮ್ಮರ್. ಇನ್ ಈಕ್ವಟೋರಿಯಲ್ ರೀಜನ್ ಕನ್ವೆನ್ಷನಲ್ ರೈನ್ಫಾಲ್ ಇಸ್ ಕಾಲ್ಡ್ ಆಫ್ಟರ್ನೂನ್ ರೇನ್ ಆಯ್ತಾ. ಈಕ್ವಟೋರಿಯಲ್ ರೀಜನ್ ಅಲ್ಲಿ ಕನ್ವೆನ್ಷನಲ್ ರೈನ್ಫಾಲ್ ನ ಆಫ್ಟರ್ನೂನ್ ರೇನ್ ಅಂತಾನು ಹೇಳ್ತಾರೆ. ಯಾಕಂದ್ರೆ ಇದು ಮಧ್ಯಾಹ್ನ ಸಮಯದಲ್ಲಿ ಜಾಸ್ತಿ ಬರುತ್ತೆ ಆಯ್ತಾ. ಆಸ್ ಇಟ್ ಅಕರ್ಸ್ ಮೋಸ್ಟ್ಲಿ ಇನ್ ದ ಆಫ್ಟರ್ನೂನ್ ಆಯ್ತಾ. ನಾನು ಹೇಳಿದೆ. ಇಟ್ ಈಸ್ ಅಕ್ಯುಂಪನೈಡ್ ಬೈ ಥಂಡರ್ ಅಂಡ್ ಲೈಟ್ನಿಂಗ್. ಇದ್ರಲ್ಲೇನು ಗರ್ಜನೆ ಮತ್ತೆ ಥಂಡರ್ ಮತ್ತೆ ಲೈಟ್ನಿಂಗ್ ಏನು ಸಿಡ್ಲು ಹೊಡ್ಕೊಳ್ಳೋದು ಇದೆಲ್ಲ ಜಾಸ್ತಿ ಇರುತ್ತೆ ಆಯ್ತಾ. ಈಗ ಹೋಗೋಣ ಓರೋಗ್ರಾಫಿಕ್ ರೈನ್ಫಾಲ್. ಓರೋಗ್ರಾಫಿಕ್ ರೈನ್ಫಾಲ್ ಈಸ್ ಆಲ್ಸೋ ಕಾಲ್ಡ್ ಮೌಂಟೇನ್ ರೈನ್ಫಾಲ್ ಆಯ್ತಾ. ಇದು ಮೌಂಟೇನ್ ರೈನ್ಫಾಲ್ ಅಂತಾನು ಇದಕ್ಕೆ ಹೇಳ್ತೀವಿ ಅಥವಾ ರಿಲೀಫ್ ರೈನ್ಫಾಲ್ ಅಂತಾನು ಹೇಳ್ತೀವಿ. ವೆನ್ ಮಾಯಿಶ್ಚರ್ ಲೇಡನ್ ಏರ್ ಇಸ್ ಅಬ್ಸ್ಟ್ರಾಕ್ಟೆಡ್ ಬೈ ಅ ಮೌಂಟೇನ್ ಬ್ಯಾರಿಯರ್, ದ ಏರ್ ಇಸ್ ಫೋರ್ಸ್ಡ್ ಬೈ ರೈಸ್ ಅಪ್. As the air rises upwards, it cools and gets saturated. Further cooling of this air causes condensation, resulting in orographic or mountain rainfall. The windward side of the mountain receives more rainfall while the leeward side receives less. The leeward side is generally called the rain shadow region. Example, Mangaluru is the windward side and Hassan the leeward side or rain shadow region ಆಯ್ತಾ. ಇದು ಮಕ್ಕಳೇ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡಿ ಒಂಚೂರು. ಓರೋಗ್ರಾಫಿಕ್ ರೈನ್ಫಾಲ್ ಹೇಗೆ ಆಗುತ್ತೆ ಅಂದ್ರೆ ಇದು ಒಂದು ಏನು ಮೌಂಟೇನ್ ಆಯ್ತಾ. ಇಲ್ಲಿಂದ ಏರ್ ಪಾಸ್ ಆಗ್ತಾ ಇರುತ್ತೆ ಆಯ್ತಾ. ಏರ್ ಪಾಸ್ ಆಗ್ತಾ ಇದು ಕಂಡೆನ್ಸ್ಡ್ ಆಗಿರುತ್ತೆ ಆಯ್ತಾ. ಕಂಡೆನ್ಸ್ಡ್ ಆಗಿ ಕ್ಲೌಡ್ಸ್ ಫಾರ್ಮೇಶನ್ ಆಗುತ್ತೆ ಆಯ್ತಾ. ಕ್ಲೌಡ್ಸ್ ಫಾರ್ಮೇಶನ್ ಆಗಿ ಇಲ್ಲಿ ಹೋಗಿ ಏನು ಟಚ್ ಆಗತ್ತಲ್ಲ ಮೌಂಟೇನ್ಸ್ ಎಂಡಿಗೆ ಟಚ್ ಆಗಿ ಇಲ್ಲಿ ಏನಾಗುತ್ತೆ ರೇನ್ ಆಗುತ್ತೆ ಮಕ್ಕಳೇ ಆಯ್ತಾ. ಇಲ್ಲಿ ರೇನ್ ಆಗುತ್ತೆ. ಇದನ್ನ ನಾವು ವಿಂಡ್ ವಾರ್ಡ್ ಸೈಡ್ ಅಂತ ಹೇಳ್ತೀವಿ ಆಯ್ತಾ. ವಿಂಡ್ ವಾರ್ಡ್ ಸೈಡ್ ಅಂತ ಹೇಳ್ತೀವಿ. ಇದು ಇಲ್ಲಿ ರೇನ್ ಆಗೋದು ಇಲ್ಲಿ ಒಂದ್ ಚೂರಾದ್ರೂ ಬೀಳತ್ತಾ, ಇದು ಶ್ಯಾಡೋ ಅಂತ ಹೇಳ್ತೀವಿ ಆಯ್ತಾ. ಇದನ್ನ ಲೀವಾರ್ಡ್ ಸೈಡ್ ಅಂತ ಹೇಳ್ತೀವಿ ಆಯ್ತಾ. ಇದೆ ಅದೇ ಮಂಗಳೂರಲ್ಲಿ ಮಳೆ ಬರ್ತಾ ಇದ್ರೆ ಹಾಸನಲ್ಲಿ ಏನೋ ಅದು ಲೀವಾರ್ಡ್ ಸೈಡ್ ಆಗುತ್ತೆ ಅಂತ ಹೇಳಿ ಎಕ್ಸಾಂಪಲ್ ಮುಖಾಂತರ ಹೇಳಿದ್ದಾರೆ
ಆಯಿತಾ. ಇಷ್ಟೇ ಸಿಂಪಲ್ ಇರುವಂಥದ್ದು. ನೆಕ್ಸ್ಟ್ ಸೈಕ್ಲೋನಿಕ್ ರೇನ್ಫಾಲ್. ಇನ್ ಅ ಸೈಕ್ಲೋನ್ಸ್ ದ ಏರ್ ಬ್ಲೋಸ್ ಸ್ಪೈರಲಿ. ಸೈಕ್ಲೋನ್ಸ್ ಅಲ್ಲಿ ಏನಾಗುತ್ತೆ, ಸ್ಪೈರಲಿ ಏರ್ ಏನಾಗುತ್ತೆ, ತಿರುಗ್ತಾ ಇರುತ್ತೆ, ಇನ್ವರ್ಡ್ ಒಳಗೆ ತಿರುಗ್ತಾ ಇರುತ್ತೆ ಆಯ್ತಾ. ಇನ್ ದ ಟ್ರಾಪಿಕಲ್ ಸೈಕ್ಲೋನ್ಸ್, ಟ್ರಾಪಿಕಲ್ ರೀಜನ್ ಅಲ್ಲಿ ಆಗುವಂತಹ ಸೈಕ್ಲೋನ್ಸ್ ಏನಿದೆಯಲ್ಲ, ರೈಸಸ್ ಅಪ್ವರ್ಡ್, ಮೇಲೆ ಹೋಗುತ್ತೆ ಇನ್ ಸರ್ಕ್ಯುಲರ್ ಮೂವ್ಮೆಂಟ್ ಅಲ್ಲಿ. ಸೊ ಕಂಡೆನ್ಸೇಷನ್ ಟೇಕ್ಸ್ ಪ್ಲೇಸ್ ಟು ಕಾಸ್ ಹೆವಿ ರೇನ್ಫಾಲ್. ಅಲ್ಲಿ ಏನಾಗುತ್ತೆ, ಕಂಡೆನ್ಸೇಷನ್ ಆಗಿ ಮತ್ತೆ ಅಲ್ಲಿ ಹೆವಿ ರೇನ್ಫಾಲ್ ಕೂಡ ಆಗುತ್ತೆ. ದ ಟೆಂಪರೇಟ್ ಸೈಕ್ಲೋನಿಕ್ ರೇನ್ ಈಸ್ ಆಲ್ಸೋ ಕಾಲ್ಡ್ frontal rain. When the warm air mass and the cold air mass meet, the warm air being lighter is forced to rise over the higher cold air. The warm air after rising cools and condensed, resulting in rainfall. ಈ ಕೋಲ್ಡ್ ಏರ್ ಏನಿರುತ್ತೆ ಇದು ಹಾಟ್ ಏರ್ನ ಮೇಲೆ ಕರ್ಕೊಂಡು ಹೋಗುತ್ತೆ. ಅದು ಮೇಲೆ ಹೋದ್ಮೇಲೆ ಏನಾಗುತ್ತೆ, ಅದು ಕೂಡ ಕೂಲ್ ಆಗುತ್ತೆ, ಕಂಡೆನ್ಸ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಸೈಕ್ಲೋನಿಂದ ಆಗುವಂತಹ ಏರಲ್ಲಿರುವಂತಹ ಮಾಯಿಶ್ಚರಿಂದ ಅದು ಮೇಲೆ ಹೋಗಿ ಕಂಡೆನ್ಸ್ಡ್ ಆಗಿ ಮತ್ತೆ ಅದೇನಾಗುತ್ತೆ, ರೈನ್ಫಾಲ್ ಆಗಿ ಬೀಳುತ್ತೆ ಆಯ್ತಾ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್. ದ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಆನ್ ದಿ ಅರ್ತ್ ಅಲ್ಲಿ ಹೇಗೆ ರೈನ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಆಗುತ್ತೆ ಅನ್ನೋದು. ಡಿಪೆಂಡ್ಸ್ ಆನ್ ಲೊಕೇಶನ್. ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಲೊಕೇಶನ್, ಅದು ಎಲ್ಲಿ ಜಾಗ ಇದೆ ಅಂತ ಆಯ್ತಾ. ಆ್ಯಂಡ್ ದ ಕ್ಲೈಮೇಟ್ ಕಂಡೀಷನ್, ಕ್ಲೈಮೇಟ್ ಯಾವ ಥರ ಇದೆ ಆ ರೀಜನ್ ಅಲ್ಲಿ. ದ ಮೋಸ್ಟ್ ಇಂಪಾರ್ಟೆಂಟ್ ಹೆವಿ ರೈನ್ಫಾಲ್ ರೀಜನ್ಸ್ ಇನ್ ದ ವರ್ಲ್ಡ್ ಆರ್ ಈಕ್ವಟೋರಿಯಲ್ ರೀಜನ್. ಈಕ್ವಟೋರಿ ಮಧ್ಯದಲ್ಲಿ ಏನು ಜಾಗ ಇದೆಯಲ್ಲ, ಇದು ಅರ್ಥ ಅಂದರೆ ಈ ಮಧ್ಯ ಜಾಗದಲ್ಲೇ ಏನು ಮಳೆ ಜಾಸ್ತಿ ಆಯ್ತಾ. ದ ಈಸ್ಟರ್ನ್ ಮಾರ್ಜಿನ್ಸ್ ಆಫ್ ಸಬ್ ಟ್ರಾಪಿಕಲ್ ಬೆಲ್ಟ್ಸ್, the western margins are between 40 to 60 degree north and south latitudes. Scanty rainfall regions are the polar areas ಆಯ್ತಾ. ಮತ್ತೆ ಸ್ಕ್ಯಾಂಟಿ ಅಂದರೆ ತುಂಬ ಕಡಿಮೆ ಆಯ್ತಾ, ಕಡಿಮೆ ಆಗುತ್ತೆ ಎಲ್ಲಿ ರೀಜನ್ಸ್ ಅಲ್ಲಿ, ಪೋಲಾರ್ ರೀಜನ್ಸ್ ಅಲ್ಲಿ ಕಡಿಮೆ ಮಳೆ ಆಗುತ್ತೆ. ದ ವೆಸ್ಟರ್ನ್ ಮಾರ್ಜಿನ್ಸ್ ಆಫ್ ಸಬ್ ಟ್ರಾಪಿಕಲ್ ರೀಜನ್ಸ್ ಆ್ಯಂಡ್ ದ ಟ್ರಾಪಿಕಲ್ ಆ್ಯಂಡ್ ಟೆಂಪರೇಟ್ ಡೆಸರ್ಟ್. ಇದೇನು ಸಬ್ ಟ್ರಾಪಿಕಲ್ ರೀಜನ್ಸ್ ಏನು ಬರುತ್ತಲ್ಲ, ಅದು ಡೆಸರ್ಟ್ಸ್ ಆಗಿರುತ್ತೆ ಆಯ್ತಾ, ಅಲ್ಲಿ ಮಳೆ ಆಗೋದಿಲ್ಲ. ನೆಕ್ಸ್ಟ್ ಹೋಗೋಣ ವೆದರ್ ಆ್ಯಂಡ್ ಕ್ಲೈಮೇಟ್. ವೆದರ್ ಅಂದರೆ ಏನು, ಕ್ಲೈಮೇಟ್ ಅಂದರೆ ಏನು. ದ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಆಫ್ ಅ ಸ್ಮಾಲ್ ಏರಿಯಾ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಒಂದು ಸಮಯದಲ್ಲಿ, ಪರ್ಟಿಕ್ಯುಲರ್ ಟೈಮಲ್ಲಿ, ಒಂದು ಏರಿಯಾದ್ರಲ್ಲಿ ಏನು ಅಟ್ಮಾಸ್ಫಿಯರಿಕ್ ಕಂಡೀಷನ್ ಇರುತ್ತಲ್ಲ, ಅದನ್ನು ನಾವು ವೆದರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕ್ಲೌಡಿ, ಅಯ್ಯೋ ಇದೇನು ಮೋಡ ಹಿಂಗೆ ಮುಚ್ಕೊಂಡು ಬಿಟ್ಟಿದೆ ಅಂತ ಹೇಳ್ತಾರೆ ನೋಡಿ ದೊಡ್ಡವರು. ಮೋಡ ಏನಿಷ್ಟು ಮುಚ್ಕೊಂಡು ಬಿಟ್ಟಿದೆ, ಮಳೆಗಿಳೆ ಬರುತ್ತೋ ಏನೋ ಅಂತ, ಅದನ್ನ ಕ್ಲೌಡಿ ಅಂತ ಹೇಳ್ತೀವಿ. ಸನ್ನಿ, ಏನಿಷ್ಟು ಬಿಸಿಲು ಬೀಳ್ತಿದೆ, ಫೈನ್ ವೆದರ್, ಓಕೆ ನಾರ್ಮಲ್ ಆಗಿ ಇದೆ ವೆದರ್ ಅಂತ ಹೇಳ್ತೀವಿ. ಇದೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ದ ಸೈಂಟಿಫಿಕ್ ಸ್ಟಡಿ ಆಫ್ ವೆದರ್ ಇಸ್ ಕಾಲ್ಡ್ ಮಿಟಿರೋಲಜಿ ಆಯ್ತಾ. ವೆದರ್ ಬಗ್ಗೆನ ಸ್ಟಡಿ ಮಾಡೋದು, ಅದನ್ನ ನಾವೇನಂತ ಹೇಳ್ತೀವಿ, ಮಿಟಿರೋಲಜಿ ಅಂತ ಹೇಳ್ತೀವಿ. ಕ್ಲೈಮೇಟ್ ಇಸ್ ದ ಆವರೇಜ್ ಕಂಡೀಷನ್ ಆಫ್ ದಿ ಅಟ್ಮಾಸ್ಫಿಯರ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆಫ್ ಅ ಲಾರ್ಜ್ ಏರಿಯಾ ಆಯ್ತಾ. ಕ್ಲೈಮೇಟ್ ಅಂದ್ರೆ ಏನು ಮಕ್ಕಳೇ, ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಒಂದು ಜಾಗದಲ್ಲಿ ಆವ್ರೇಜ್ ಕಂಡೀಷನ್ ಒಂದು 3 ದಿನನೋ 6 ದಿನನೋ ಆಯ್ತಾ, 1 ತಿಂಗಳು ಒಂದೇ ಥರ ಕ್ಲೈಮೇಟ್ ಇರುತ್ತಲ್ಲ, ಒಂದೇ ಥರ ಅಟ್ಮಾಸ್ಫಿಯರ್ ಇರುತ್ತಲ್ಲ ಕಂಡೀಷನ್ನು, ಅದನ್ನ ಕ್ಲೈಮೇಟ್ ಅಂತ ಹೇಳ್ತೀವಿ. ಈಕ್ವಟೋರಿಯಲ್ ಕ್ಲೈಮೇಟ್, ಯಾವ ಥರ ಕ್ಲೈಮೇಟ್ ಇದೆ, ಈಕ್ವಟೋರ್ ಜಾಗದಲ್ಲಿರುವಂತಹ ಈಕ್ವಟೋರಿಯಲ್ ಕ್ಲೈಮೇಟ್, ಟ್ರಾಪಿಕಲ್ ಜಾಗದಲ್ಲಿರುವಂತಹ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್, ಡೆಸರ್ಟ್ ಜಾಗದಲ್ಲಿರುವಂತಹ ಡೆಸರ್ಟ್ ಕ್ಲೈಮೇಟ್, ಮೆಡಿಟೇರೇನಿಯನ್ ಜಾಗದಲ್ಲಿರುವಂತಹ ಮೆಡಿಟೇರೇನಿಯನ್ ಕ್ಲೈಮೇಟ್, ಟಂಡ್ರಾ ಜಾಗದಲ್ಲಿ, ಮೆಡಿಟೇರೇನಿಯನ್ ಏನು ಗೊತ್ತಾ, ಸಿ ಹೌದಲ್ವಾ, ಅಲ್ಲಿ ಇರುವಂತಹ ಕ್ಲೈಮೇಟ್ ಏನು, ಮೆಡಿಟೇರೇನಿಯನ್ ಕ್ಲೈಮೇಟ್. ಟಂಡ್ರಾ ಅನ್ನೋದು ಇನ್ನೊಂದು ಕ್ಲೈಮೇಟ್. ದ ಸೈಂಟಿಫಿಕ್ ಸ್ಟಡಿ ಆಫ್ ಕ್ಲೈಮೇಟ್ ಈಸ್ ಕಾಲ್ಡ್ ಕ್ಲಿಮಿಟಾಲಜಿ ಆಯ್ತಾ. ಕ್ಲಿಮಿಟಾಲಜಿ ಅನ್ನೋದು ಕ್ಲೈಮೆಟಿಕ್ ಸ್ಟಡಿ ಬಗ್ಗೆ, ವೆದರ್ ಸ್ಟಡಿ ಬಗ್ಗೆ ಅನ್ನೋದು ಮೆಟೆರಾಲಜಿ ಆಯ್ತಾ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಕ್ಲೈಮೇಟ್ ಆಫ್ ಅ ಪ್ಲೇಸ್. ಒಂದು ಪ್ಲೇಸಿನ ಕ್ಲೈಮೇಟ್ ಚೇಂಜ್ ಆಗಬೇಕಂದ್ರೆ ಅದ್ರ ಮೇಲೆ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಯಾವ್ಯಾವ ವಸ್ತುಗಳು ಅದ್ರ ಮೇಲೆ ಅಫೆಕ್ಟ್ ಮಾಡುತ್ತೆ, ಥಿಂಗ್ಸ್ ಯಾವ್ಯಾವುದು. ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದ ಕ್ಲೈಮೇಟ್, ಚೇಂಜಸ್ ಆಗೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು, ಲ್ಯಾಟಿಟ್ಯೂಡ್, ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟಿಟ್ಯೂಡ್, ಹೈಟು, ವಿಂಡ್ಸ್, ನೆಕ್ಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸಿಯಿಂದ ಎಷ್ಟು ದೂರ ಇದೆ, ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ಬಾಡೀಸ್, ಓಷನ್, ಕರೆಂಟ್ಸ್ ಆಯ್ತಾ. ಇದೆಲ್ಲ ಮಕ್ಕಳೇ ಫ್ಯಾಕ್ಟರ್ಸ್, ಇದು ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಆಯ್ತಾ. ಈ ಲೆಸನಲ್ಲಿ ತುಂಬ ಈಸಿ ಲೆಸನ್ನು ಆಯ್ತಾ, ನಾರ್ಮಲ್ ಆಗಿದೆ. ಅಟ್ಮಾಸ್ಫಿಯರ್ ಹೇಗಿರುತ್ತೆ, ಅಟ್ಮಾಸ್ಫಿಯರ್ ಅಂದರೆ ಏನು, ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟು ಲೇಯರ್ಸ್ ಇರುತ್ತೆ ಆಯ್ತಾ. ಆಮೇಲೆ ರೈನ್ ಬಗ್ಗೆ, ವಿಂಡ್ ಬಗ್ಗೆ, ಟೆಂಪರೇಚರ್ ಬಗ್ಗೆ, ಪ್ರೆಷರ್ ಬಗ್ಗೆ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿದೆ ಚಾಪ್ಟರು ಆಯ್ತಾ. ಒಂದ್ಸತಿ ನೀವು ಓದಿ, ಬೇಗ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಮಕ್ಕಳೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.